ನಮಸ್ತೆ. ಟ್ರಿಬಲ್ ಈಟ್ ಕನ್ನಡ ಚಾರು ರೀಡಿಂಗ್ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆಗಳು ಬರ್ತಿದೆ ಅನ್ನೋದನ್ನು ನೋಡೋಣ. ಎಸ್, ಇಲ್ಲಿ 2 ಕಾರ್ಡ್ಸ್ ಇದೆ, ನಂಬರ್ 1 ಹಾಗೂ ನಂಬರ್ 2. ಯಾವ ನಂಬರ್ ನಿಮಗೆ ಅಟ್ರಾಕ್ಟ್ ಅನ್ನಿಸ್ತಿದೆ ಅದನ್ನು ನೀವು ಚಾಯ್ಸ್ ಮಾಡ್ಕೊಳ್ಳಿ. ಎಸ್, 1 ನಿಮಿಷ ಪಾಸ್ ಮಾಡಿ, ಮೆಡಿಟೇಟ್ ಮಾಡಿ ಚಾಯ್ಸ್ ಮಾಡ್ಕೊಳ್ಳಿ. 2 ಬೇಕಿದ್ರೂ ನೀವು ಚಾಯ್ಸ್ ಮಾಡ್ಬೋದು. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ ಅನ್ನೋದನ್ನು ನೋಡೋಣ. ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನಂಬರ್ 1, ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಅದಕ್ಕೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಹಾಗೂ ನಿಮ್ಮೆಲ್ಲರ ಕಮೆಂಟ್ಸ್ಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಶುರು ಮಾಡೋಣ. ಎಸ್, ನಂಬರ್ 1 ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ. ಈ ಒಂದು ವಾರದಲ್ಲಿ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಲೈಫಲ್ಲಿ ಆಗ್ತಿದೆ. ಹಾಗೆ ಆ ವ್ಯಕ್ತಿಯಿಂದ ನಿಮ್ಮ ಏನು ಅಬ್ಸ್ಟಿಕಲ್ಸ್ ಇದೆ ಅಥವಾ ಏನು ನಿಮ್ಮ ಲೈಫಲ್ಲಿ ಗೊಂದಲ ಇದೆ ಅದೆಲ್ಲವೂ ಕ್ಲಿಯರ್ ಆಗ್ತಿದೆ. ಹಾಗೆ ಆ ವ್ಯಕ್ತಿಯಿಂದ ನಿಮ್ಮ ಲೈಫಿಗೆ ಭಾಳಷ್ಟು ಹೊಸ ದಾರಿ ಸಿಗ್ತಿದೆ. ಏನೋ ಒಂದು ಹೊಸ ಥಿಂಕಿಂಗ್ನ ಶುರು ಮಾಡ್ತಿದ್ದೀರಾ ನಿಮ್ಮ ಕೆರಿಯರ್ ವಿಚಾರವಾಗಿ. ಹಾಗೆ ನೀವು ಇನ್ನಷ್ಟು ಗ್ರೋತನ್ನ ನೋಡಲಿಕ್ಕೆ ಹೊಸ ದಾರಿನ ಕಂಡ್ಕೋತಿದ್ದೀರಾ ಈ ಒಂದು ವಾರ ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ದೇವರ ಆಶೀರ್ವಾದ, ದೈವದ ಭಕ್ತಿ, ದೈವದ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಫಾರ್ ಪೈಲ್ ನಂಬರ್ 1ಗೆ ಹೆಚ್ಚು ಕಾರ್ಡ್ಸಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ನಂಬರ್ 1, ಮನಸ್ಸಲ್ಲಿ ಏನು ಥಿಂಕ್ ಮಾಡ್ತಿದ್ದೀರಾ ಆ ಕೆಲಸನ ಖಂಡಿತ ಈ ಒಂದು ವಾರದಲ್ಲಿ ನೀವು ಅಚೀವ್ ಮಾಡ್ತಿದ್ದೀರಾ. ಆ ದಾರಿಯಲ್ಲಿ ನೀವು ನಡೀತಿದ್ದೀರಾ. ಪೈಲ್ ನಂಬರ್ 1. ಎಸ್, ನಿಮ್ಮ ತಾಯಿಯಿಂದ ನಿಮಗೆ ಹೆಚ್ಚಿನ ಒಂದು ಸಪೋರ್ಟ್ ಸಿಗ್ತದೆ. ಅವರಿಂದ ನಿಮಗೆ ತುಂಬ ಹೆಲ್ಪ್ ಆಗ್ತದೆ. ಏನಾದರೂ ನಿಮ್ಮ ಹಣದ ಸಹಾಯ ಕೇಳ್ತಿರ್ಬೋದು ಅಥವಾ ಅವ್ರು ನಿಮಗೆ ಹೆಚ್ಚಾಗಿ ಈ ಒಂದು ವಾರ ನಿಮಗೆ ಹೆಚ್ಚು ರೆಸ್ಪಾನ್ಸಿಬಲ್ನ ಕೊಡ್ತಿರ್ಬೋದು. ಮನಿ ವಿಚಾರವಾಗಿರ್ಬೋದು, ಏನಾದರೂ ರೆಸ್ಪಾನ್ಸಿಬಲ್ ನಿಮಗೆ ಥಿಂಕ್ ಮಾಡೋ ಅಂತ ಅಥವಾ ಏನೋ ಒಂದು ಅವಕಾಶ ನಿಮಗೆ ಕಲ್ಪಿಸಿ ಕೊಡ್ತಿದ್ದಾರೆ. ಮನೆ ನಿಭಾಯಿಸೋದಾಗಿರಬಹುದು ಅಥವಾ ಇನ್ನಷ್ಟು ಹೊಸ ದಾರಿಗೆ ನಿಮಗೆ ಹೆಜ್ಜೆನ ಹಾಕಲಿಕ್ಕೆ ನಿಮ್ಮ ತಾಯಿಯಿಂದ ಸಪೋರ್ಟ್ ನಿಮಗೆ ಸಿಗ್ತಿದೆ. ಹಾಗೆ ಈ ಒಂದು ವಾರ ನಿಮ್ಮ ಲೈಫಲ್ಲಿ ಸೋಲ್ಮೇಟ್ನ ಭೇಟಿ ಮಾಡುವಂತಹ ಅವಕಾಶ ಬರ್ತಿದೆ. ಫಾರ್ ಸಿಂಗಲ್ಸ್ಗೆ ನಿಮ್ಮ ಸೋಲ್ಮೇಟ್ನ ಭೇಟಿ ಮಾಡ್ತಿದ್ದೀರಾ. ಎಷ್ಟು ದಿವಸ ನೀವು ಏನು ಸಿಂಗಲ್ಸ್ ಆಗಿದ್ದೀರಾ, ಮ್ಯಾರೇಜ್ಗೆ ವಿಚಾರವಾಗಿ ಗೊಂದಲತೆಗಳೇನಿತ್ತು ಅದೆಲ್ಲವೂ ನಿವಾರಣೆ ಆಗ್ತಿದೆ. ನಾನು ಆಗಲೇ ಹೇಳಿದಾಗೆ ಹೊಸ ಬಿಗಿನಿಂಗ್ ಶುರು ಆಗ್ತಿದೆ. ಹೊಸ ಆರಂಭ ನಿಮ್ಮ ಲೈಫಲ್ಲಿ ಬರ್ತಿದೆ. ಹಾಗೆ ಏನೇ ನೀವು ನಿರ್ಧಾರ ತಗೋತಿದ್ದೀರಾ ಖಂಡಿತ ಆ ನಿರ್ಧಾರದ ಮೇಲೆ ನೀವು ಹೆಚ್ಚಾಗಿ ನಂಬಿಕೆ ಇಡಿ. ಹಾಗೆ ಆ ಕೆಲಸ ಆಗುತ್ತೆ, ಅದನ್ನು ನಾನು ಮಾಡ್ತೀನಿ ಅನ್ನೋ ಒಂದು ವಿಶ್ವಾಸ, ನಂಬಿಕೆ ನಿಮಗಿರಬೇಕು. ಹಾಗೆ ತುಂಬ ಓವರಾಗಿ ತುಂಬ ಯೋಚನೆ ಮಾಡ್ತಿದ್ದೀರಾ ಏನಾಗುತ್ತೆ ಅಂತ ಅಥವಾ ಏನು ಆಗ್ಬೋದು ಅನ್ನೋ ವಿಚಾರವಾಗಿ. ಖಂಡಿತ ಅದರಿಂದ ಹೊರಗಡೆ ಬನ್ನಿ. ಖಂಡಿತ ಈ ಒಂದು ವಾರ ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿಯಲ್ಲಿ ದೈವ ನಿಮ್ಗೆ ಹೊಸ ಅವಕಾಶನ ಕಲ್ಪಿಸಿ ಕೊಡ್ತಿದ್ದಾರೆ. ಹಾಗೆ ನಿಮ್ಮ ಒಂದು ಲೈಫಿಗೆ ಹೊಸ ವ್ಯಕ್ತಿ ಕೂಡ ಬರ್ತಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ. ಯಾರಿಗಾದರೂ ಅಮೌಂಟ್ ಕೊಟ್ಟಿರೋದು ವಾಪಸ್ ಬಂದಿಲ್ಲ ನಿಮ್ಮ ಕೈಗೆ ಅಂದರೆ ಈ ಒಂದು ವಾರದಲ್ಲಿ ಆ ಅಮೌಂಟ್ ಕೂಡ ಬರ್ತಿದೆ. ಯಾರಿಗಿಲ್ಲಿ ಪೈಲ್ ನಂಬರ್ 1ಗೆ ಲವ್ ಫೇಲ್ಯೂರ್ ಆಗಿದೆ, ಆ ವ್ಯಕ್ತಿ ನಿಮ್ಮನ್ನು ದೂರ ಮಾಡಿ ಹೋಗಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಈ ಒಂದು ವಾರ ನೀವು ತುಂಬ ಸ್ಟ್ರಾಂಗ್ ಆಗ್ತಿದ್ದೀರಾ. ನಿಮ್ಮ ಕ್ಯಾರಿಯರ್ ಬಗ್ಗೆ ಫೋಕಸ್ ಮಾಡ್ತಿದ್ದೀರಾ, ನಿಮ್ಮ ಕೆಲಸದ ಬಗ್ಗೆ ಫೋಕಸ್ ಮಾಡ್ತಿದ್ದೀರಾ, ನಿಮ್ಮ ಕುಟುಂಬದ ಬಗ್ಗೆ ಫೋಕಸ್ ಮಾಡ್ತಿದ್ದೀರಾ. ಹೆಚ್ಚಾಗಿ ಹೊಸ ಪ್ರೀತಿ ಕೂಡ ನಿಮ್ಮ ಲೈಫಿಗೆ ಬರ್ತಿದೆ. ಇಷ್ಟು ದಿವಸ ನೀವು ಅವ್ರಿಗೋಸ್ಕರ ಪ್ರೀತಿನ ಮಾಡ್ತಿದ್ರಿ, ಬಟ್ ಆ ವ್ಯಕ್ತಿಗಳು ನಿಮಗೆ ಪ್ರೀತಿ ಕೊಡ್ತಿದ್ರಾ ಅಥವಾ ವ್ಯಕ್ತಿ ನಿಮ್ಗೆ ನೋವು ಕೊಡ್ತಿದ್ರಾ? ಹೆಚ್ಚಾಗಿ ನಿಮಗೆ ಈ ವಿಚಾರದಲ್ಲಿ ಕ್ಲಾರಿಟಿ ಇದೆ ಪೈಲ್ ನಂಬರ್ 1. ಬಟ್
ಈ ಒಂದು ವಾರ ನಿಮ್ಮನ್ನು ಇಷ್ಟಪಡುವ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಅದು ನಿಮ್ಗೆ ಇನ್ನಷ್ಟು ಸಂತೋಷ ಆಗ್ತಿದೆ. ಫಾರ್ ಪೈಲ್ ನಂಬರ್ 1 ಹೊಸ ಆರಂಭ ಶುರುವಾಗ್ತಿದೆ. ಹಾಗೆ ಹೊಸ ಕೆಲಸ ಕೂಡ ನಿಮಗೆ ಕೈಗೆ ಸಿಗ್ತಿದೆ ಈ ಒಂದು ವಾರದಲ್ಲಿ. ಏನು ನೀವು ಎಷ್ಟು ದಿವಸ ತುಂಬಾ ಗೊಂದಲತೆ ಮಾಡ್ಕೊಂಡಿದ್ರಿ ಅಥವಾ ತುಂಬಾ ಟಯರ್ಡ್ ಆಗಿದ್ರಿ ಕೆಲಸ ಹುಡುಕಿ ನನಗೆ ಕೆಲಸ ಸಿಗ್ತಿಲ್ಲ, ಅಥವಾ ನಿಮಗೆ ಏನು ಯಾರಾದರೂ ನಿಮಗೆ ಟಾಂಟ್ ಮಾಡಿದರೆ ನಿಮಗೆ ಜವಾಬ್ದಾರಿ ಇಲ್ಲ, ನಿಮಗೆ ಯಾವುದನ್ನು ನಿಭಾಯಿಸೋ ಶಕ್ತಿ ಇಲ್ಲ ಅಂತ, ಈ ಒಂದು ವಾರ ನೀವು ಅದನ್ನು ಪ್ರೂವ್ ಮಾಡುವಂತಹ ಅವಕಾಶ ನಿಮಗೆ ಬರ್ತಿದೆ. ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಪ್ರೈವೇಟ್ ಕಂಪ್ನಿ ಜಾಬ್ ಆಗಿರಬಹುದು, ಈ ಒಂದು ವಾರ ನಿಮಗೆ ಜಾಬ್ ಆಫರ್ ಕೂಡ ಬರ್ತಿದೆ. ಅದನ್ನು ನೀವು ಈಸಿಯಾಗಿ ನಿಭಾಯಿಸ್ತಿದ್ದೀರಾ. ಆ ಕೆಲಸ ನಿಮಗೆ ತುಂಬಾ ಮನಸ್ಸಿಗೆ ಇಷ್ಟ ಆಗ್ತಿದೆ. ಎಸ್, ಪೈಲ್ ನಂಬರ್ 1. ಹಾಗೆ ಈ ಒಂದು ವಾರದಲ್ಲಿ ಪೈಲ್ ನಂಬರ್ 1ಗೆ ಹೆಚ್ಚಾಗಿ ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀರಾ ಕೆಲಸದಲ್ಲಿ ಹೆಚ್ಚಿನ ಒಂದು ನಂಬಿಕೆ ಇದೆ. ಹೆಚ್ಚಾಗಿ ನಿಮ್ಮ ಪೇರೆಂಟ್ಸ್ ನಿಮಗೆ ಕೆಲಸದಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗೆ ನಿಮಗೆ ಅವರಿಂದ ಯಾವುದಾದ್ರೂ ಉಡುಗೊರೆ ಕೂಡ ಸಿಗ್ತಿರ್ಬೋದು. ಪೈಲ್ ನಂಬರ್ 1 ಹೊಸ ಆರಂಭ ನಿಮ್ಮ ಲೈಫಲ್ಲಿ ಬರ್ತಿದೆ. ಹೆಚ್ಚು ದೈವದ ಭಕ್ತಿ ನಿಮಗೆ ಹೆಚ್ಚಾಗ್ತಿದೆ. ಹಾಗೆ ಯಾವುದಾದ್ರೂ ಒಂದು ಹೊಸ ಸ್ಥಳಕ್ಕೆ ನೀವು ವಿಸಿಟ್ ಮಾಡ್ತಿರ್ಬೋದು. ಆ ಒಂದು ಸ್ಥಳ ನೀವು ಹೋಗಿ ಬಂದ ಮೇಲೆ ಸ್ವಲ್ಪ ನಿಮಗೆ ಆ ಒಂದು ಸ್ಥಳದ ವಿಚಾರವಾಗಿ ಗೊಂದಲತೆ ಇರ್ಬೋದು, ಅಥವಾ ನಿಮ್ಮ ಡ್ರೀಮ್ಸಲ್ಲಿ ಆ ಸ್ಥಳಗಳೇ ಕಾಣಿಸ್ತಿರಬಹುದು. ಬಟ್ ಪೈಲ್ ನಂಬರ್ 1 ನೀವು ಯಾವ ಒಂದು ಕ್ಷೇತ್ರ ಆಗಿರಬಹುದು, ಎಲ್ಲಿ ಎಂಜಾಯ್ ಮಾಡಲಿಕ್ಕೆ ನೀವು ಸ್ಥಳಕ್ಕೆ ಭೇಟಿ ಕೊಡ್ತಿರಬಹುದು. ತುಂಬ ವಿಚಾರಗಳು ನಿಮಗೆ ತಿಳಿತಿದೆ. ಹಾಗೆ ಆ ಒಂದು ದೈವದ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಪ್ರೊಟೆಕ್ಟ್ ಮಾಡ್ತಿದೆ. ಹಾಗೆ ಈ ಹಿಂದೆ ಆಗಿರಬಹುದು ಅಥವಾ ಬ್ಯಾಕ್ ಓವರ್ ವೀಕ್ಸ್ ಮಂತಲ್ಲಿ ನಿಮಗೆ ನಿಮ್ಮ ಒಂದು ದೇವರ, ನಿಮ್ಮ ಮನೆ ದೇವರು ಅಥವಾ ಕುಲ ದೇವರು, ನಿಮ್ಮ ಇಷ್ಟ ದೇವರು ಆಗಿರ್ಬೋದು, ಏನಾದರೂ ನಿಮ್ಮ ಕನಸಲ್ಲಿ ಸೂಚನೆಗಳನ್ನ ತಿಳಿಸ್ತಿದ್ರೆ ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡಿ. ಖಂಡಿತ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಳ್ತಿದ್ದೀರಾ. ಆ ಒಂದು ಸೂಚನೆ ನಿಮ್ಮ ಮುಂದಿನ ದಾರಿ ಹೆಜ್ಜೆಗೆ ಹೊಸ ದಾರಿನ ತೋರಿಸ್ಲಿಕ್ಕೆ, ಹೊಸ ಆರಂಭನ ತೋರಿಸ್ಲಿಕ್ಕೆ, ಹೊಸ ಜವಾಬ್ದಾರಿ ಆಗಿರಬಹುದು, ರೆಸ್ಪಾನ್ಸಿಬಲ್ ಆಗಿರ್ಬೋದು, ಅಥವಾ ಏನೋ ಒಂದು ಹೊಸದು ನಿಮ್ಮ ಲೈಫಲ್ಲಿ ಬರಲಿಕ್ಕೆ ಆ ಸೂಚನೆಗಳು ನಿಮ್ಮ ದೇವರು, ನೀವು ನಂಬೋ ದೈವ, ನಿಮ್ಮ ಮನೆ ದೇವರಾಗಿರ್ಬೋದು, ನಿಮ್ಮ ಗ್ರಾಮ ದೇವತೆ ಆಗಿರ್ಬೋದು, ನಿಮ್ಮ ಕನಸಲ್ಲಿ ಕಾಣಿಸ್ತಿರಬಹುದು. ಏನಾದರೂ ನೀವು ಅರಿಕೆ ಕೊಡೋದು ಮರ್ತಿದ್ರೆ, ಅಥವಾ ಏನಾದರೂ ನೀವು ಮುಂದೆ ಏನು ಮಾಡಬೇಕು ಅನ್ನೋ ದಾರಿ ಗೊತ್ತಾಗಿ ತುಂಬ ಟೆನ್ಷನಲ್ಲಿದ್ದರೆ, ನಿಮ್ಮ ಜೊತೆ ಯಾರೂ ಇಲ್ಲ ಅಂತ ನೀವು ಫೀಲ್ ಮಾಡ್ತಿದ್ರೆ, ಅಲೋನ್ ಫೀಲ್ ಮಾಡ್ತಿದ್ರೆ, ಖಂಡಿತ ನಿಮಗೆ ಸೂಚನೆ ಕೊಡ್ತಿದ್ದಾರೆ. ಅದ್ರ ಬಗ್ಗೆ ಫೋಕಸ್ ಮಾಡಿ. ಈ ಒಂದು ವಾರ ಸೂಚನೆಗಳು ನಿಮಗೆ ತಾನಾಗಿ ದಾರಿನ ತೋರಿಸ್ಕೊಡ್ತಿದೆ. ಹಾಗೆ ನಿಮಗೆ ಅರ್ಥ ಆಗಿಲ್ಲ ಆ ದಾರಿನ, ದೈವ ನಿಮಗೆ ದಾರಿನ ತೋರಿಸ್ಕೊಡ್ತಿದೆ. ಹೆಚ್ಚು ಪ್ರೊಟೆಕ್ಷನಲ್ಲಿದ್ದೀರಾ. ಹಾಗೆ ಹಿಂದೆ ಆಗಿರುವಂತಹ ಘಟನೆಗಳ ಬಗ್ಗೆ ನೀವು ಹೆಚ್ಚು ವರಿ ಮಾಡ್ತಿದ್ದೀರಾ. ಹಿಂದೆ ನಿಮಗೆ ಏನು ಬೇಸರ ಆಗಿದೆ ಯಾರಿಂದ, ಆ ವ್ಯಕ್ತಿ ಬಗ್ಗೆ ನೆನೆಸ್ಕೋತಾ ತುಂಬ ಬೇಸರ ಮಾಡ್ಕೋತಿದ್ದೀರಾ. ಅದರಿಂದ ಹೊರಗಡೆ ಬರಬೇಕಿದೆ. ಮುಂದಿನ ಆಗಬೇಕಾಗಿರೋ ಕೆಲಸಗಳ ಬಗ್ಗೆ ಗಮನ ಕೊಡಬೇಕಿದೆ. ಪೈಲ್ ನಂಬರ್ 1 ಖಂಡಿತ ಆ ಒಂದು ವಿಚಾರದಲ್ಲಿ ಹೆಚ್ಚು ನೀವು ಮುಂದೆ ಹೋಗ್ತಿದ್ದೀರಾ. ಹಾಗೆ ಕೆಲವು ವಿಚಾರ ಘಟನೆಗಳನ್ನ ಕೂಡ ನೀವು ಅಳಿಸಾಗ್ತಿದ್ದೀರಾ. ಅದು ಖಂಡಿತ ನಿಮಗೂ ನಿಮ್ಮ ಕುಟುಂಬಕ್ಕೂ ತುಂಬಾ ಒಳ್ಳೆಯದಾಗ್ತಿದೆ. ಎಸ್, ಪೈಲ್ ನಂಬರ್ 1 ನೀವು ಹೇಗೆ ಸಿಕ್ಕಾಗಿದ್ದೀರಾ, ನೀವೀಗ ಬೇಜಾರಾಗಿದ್ದೀರಾ, ನಿಮ್ಮನ್ನು ನೋಡಿ ನಿಮ್ಮ ಕುಟುಂಬನೂ ಅದೇ ರೀತಿಯಾದ ಒಂದು ಭಾವನೆಯಲ್ಲಿರ್ತಾರೆ. ಖಂಡಿತ ನೀವು ಅದರಿಂದ ಹೊರಗಡೆ ಬರ್ತಿದ್ದೀರಾ, ಹೊರಗಡೆ ಬರೋ ಪ್ರಯತ್ನ ಕೂಡ ಮಾಡ್ತಿದ್ದೀರಾ. ಪೈಲ್ ನಂಬರ್ 1 ಯಾರಿಗಿದೆ ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಹಾಗೆ ಹೆಚ್ಚು ಈ ಒಂದು ವಾರದಲ್ಲಿ ಮೆಡಿಟೇಷನ್ ಆಗಿರಬಹುದು, ಮಂತ್ರಗಳ ಜಪ ಆಗಿರಬಹುದು ಹೆಚ್ಚಾಗಿ ಮಾಡ್ತಿದ್ದೀರಾ. ಹೊಸ ಸ್ಥಳಕ್ಕೆ ಭೇಟಿ ಕೊಡ್ತಿದ್ದೀರಾ. ಹಾಗೆ ನಿಮಗಾಗಿರೋ ನೆಗೆಟಿವಿಟಿಯಿಂದ ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಪೈಲ್ ನಂಬರ್ 1 ಕೆಲವು ದೃಷ್ಟಿಗಳಿಂದ ಸ್ವಲ್ಪ ನಿಮಗೆ ಮರುವು ಹೆಚ್ಚಾಗಿರಬಹುದು, ಅಥವಾ ತುಂಬಾ ಟಯರ್ಡ್ ಅನ್ನಿಸ್ತಿರಬಹುದು, ಅಥವಾ ನೀವು ಮನೆಯಲ್ಲೇ ವರ್ಕ್ ಮಾಡೋದಾಗಿದ್ದರೆ ಖಂಡಿತ ನಿಮಗೆ ತುಂಬಾ ನಿಮ್ಮ ಮನೆಯಲ್ಲಿ ಹಬೆ ಅನ್ನಿಸ್ಬೋದು. ನಿಮ್ಮ ದೇಹಕ್ಕೆ ತುಂಬಾ ಸುಸ್ತಾಗ್ತಿದೆ, ತುಂಬಾ ಟಯರ್ಡ್ ಅನ್ನಿಸ್ತಿದೆ, ಯಾವ ಕೆಲಸ ಮಾಡೋಕ್ಕೂ ಫೋಕಸ್ ಮಾಡಲಿಕ್ಕೂ ಆಗ್ತಿಲ್ಲ. ಆ ಒಂದು ಸ್ಥಳನ ಸ್ವಚ್ಛ ಮಾಡಿ, ಕ್ಲೆನ್ಸ್ ಮಾಡಿ. ಪೈಲ್ ನಂಬರ್ 1 ಹಾಗೆ ತುಳಸಿ ಎಲೆನ ನೀವು ತಿನ್ನೋದ್ರಿಂದ, ಬೆಳಗ್ಗೆ ಎದ್ದು ತುಳಸಿ ತೀರ್ಥ ಅಥವಾ ತುಳಸಿ ಎಲೆನ ತಿನ್ನೋದ್ರಿಂದ ಖಂಡಿತ ನಿಮಗೆ ಪಾಸಿಟಿವ್ ಎನರ್ಜೀಸ್ ಬರ್ತಿದೆ ಈ ಒಂದು ವಾರದಲ್ಲಿ. ನಿಮ್ಮ ಮೇಲೆ ಯಾರೋ ದೃಷ್ಟಿ, ಕೆಟ್ಟ ದೃಷ್ಟಿ ಇದೆ. ಹೆಚ್ಚಾಗಿ ಇಲ್ಲಿ ಪೈಲ್ ನಂಬರ್ 1ಗೆ ಸ್ತ್ರೀಯರಿಂದ ಸ್ವಲ್ಪ ನಿಮಗೆ ಹೆಚ್ಚಿನ ದೃಷ್ಟಿ ಇದೆ.
ಆ ದೃಷ್ಟಿನೂ ಕೂಡ ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಹಾಗೆ ನೀವು ಮಾತಾಡ್ತಿರೋ ವಾಯ್ಸ್ ಆಗಿರ್ಬೋದು, ಅಥವಾ ನೀವು ಮಾಡ್ತಿರುವಂಥ ಕೆಲಸ ಆಗಿರಬಹುದು, ಅಥವಾ ನೀವು ಏನು ನಿರ್ಧಾರಗಳು ತೊಗೋತಿದ್ದೀರಾ, ಕೆಲವು ಹೊತ್ತಿಗಳು ಅದನ್ನು ನಿಮ್ಮಿಂದ ತಿಳ್ಕೊಳ್ತಾ ಇದ್ದಾರೆ ಪಾಯ ನಂಬರ್ 1. ಹಾಗೆ ಅದನ್ನು ತಿಳ್ಕೊಳ್ಳೋದ್ರ ಜೊತೆಗೆ ನಿಮಗೆ ಹೆಚ್ಚಿನ ದೃಷ್ಟಿ ಕೂಡ ಆಗ್ತಿದೆ. ಅದರಿಂದ ಕೂಡ ನೀವು ಹೊರಗಡೆ ಬರ್ತಿದ್ದೀರಾ. ಹಾಗೆ ನೀವೇನೇ ಸೀಕ್ರೆಟ್ಸ್ನ ಮಾತಾಡ್ತೀರಿ, ನಿಮ್ಮ ಆಫೀಸಲ್ಲಿ ಆಗಿರ್ಬೋದು, ನಿಮ್ಮ ಮನೇಲಿ ಆಗಿರ್ಬೋದು, ಅದನ್ನು ಸ್ವಲ್ಪ ಜೋಪಾನ ಮಾಡಿ. ಎಸ್, ಈ ಒಂದು ವಾರ ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿಯಲ್ಲಿ ಬದಲಾವಣೆಗಳಿದೆ. ಹಾಗೆ ನಿಮ್ಮನ್ನು ಕೆಣಕಿದ್ರೆ ಕೆಲವು ವ್ಯಕ್ತಿಗಳಿಗೆ ಏನು ಪರಿಸ್ಥಿತಿ ಆಗುತ್ತೆ ಅನ್ನೋದು ಕೂಡ ಆ ವ್ಯಕ್ತಿಗಳಿಗೆ ಗೊತ್ತಿದೆ. ಎಸ್, ತುಂಬ ಶಾಂತಿಯುತವಾಗಿದ್ದೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ಪಾಯಲ್ ನಂಬರ್ 1 ಎಷ್ಟು ಶಾಂತಿಯಾಗಿದ್ದೀರೋ ಅಷ್ಟೇ ಕೋಪ ಕೂಡ ಇದೆ ಪಾಯಲ್ ನಂಬರ್ 1ಗೆ. ರಿವ್ಯಾಂಜ್ ತೀರಿಸ್ಕೊಳ್ಳೋ ಪಾಯಲ್ ನಂಬರ್ 1 ಇನ್ನು ನೀವು ಯಾರಿಗೆ ರಿವ್ಯಾಂಜ್ ತೀರಿಸ್ಕೋಬೇಕು ಅನ್ನೋ ಒಂದು ಉದ್ದೇಶ ಇಲ್ಲ, ಬಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಮತ್ತೆ ವಾಪಸ್ ಅದು ಕೊಡೋವರೆಗೂ ಬಿಡುವಂಥ ವ್ಯಕ್ತಿಗಳು ನೀವಲ್ಲ. ಖಂಡಿತ ನಿಮ್ಮ ಶತ್ರುಗಳಿಗೆ ಇದು ಭಾಳ ಚೆನ್ನಾಗಿ ಅರ್ಥ ಆಗಿದೆ. ನಿಮ್ಮ ಬಗ್ಗೆ ತುಂಬ ಭಯನೂ ಇದೆ, ಜಲಸಿನೂ ಇದೆ. ತುಂಬ ಯಾವುದೋ ವಿಚಾರವಾಗಿ ಆಳವಾಗಿ ಏನು ಥಿಂಕ್ ಮಾಡ್ತಿದ್ದೀರಾ. ಖಂಡಿತ ಅದರಿಂದ ನಿಮಗೆ ಹೆಚ್ಚಿನ ಕ್ಲಾರಿಟಿ ಸಿಗ್ತಿದೆ. ಹೆಚ್ಚು ಆಧ್ಯಾತ್ಮಿಕ ಕಡೆ ಗಮನ ಕೊಡ್ತಿದ್ದೀರಾ, ನಿಮ್ಮ ಸ್ಟಡೀಸ್ ಬಗ್ಗೆ ಗಮನ ಕೊಡ್ತಿದ್ದೀರಾ, ಹಾಗೆ ನಿಮ್ಮ ಕೆಲಸದ ಬಗ್ಗೆ ಗಮನ ಕೊಡ್ತಿದ್ದೀರಾ. ಹೆಚ್ಚಾಗಿ ಪಾಯಲ್ ನಂಬರ್ 1 ಈ ಒಂದು ವಾರ ನೀವು ತಗೊಳ್ಳುವಂತಹ ನಿರ್ಧಾರಗಳು, ನೀವು ಮಾತಾಡುವಂಥ ಶೈಲಿ ಆಗಿರಬಹುದು, ಹಾಗೂ ನೀವು ಮಾಡುವಂಥ ಕೆಲಸ ಆಗಿರ್ಬೋದು, ಭಾಳಷ್ಟು ಚೇಂಜಸ್ನ ಮಾಡ್ತಿದ್ದೀರಾ. ಇರುವ ಸ್ಥಳನೂ ಕೂಡ ಚೇಂಜ್ ಮಾಡ್ತಿದ್ದೀರಾ. ತುಂಬ ದಿವಸಗಳಿಂದ ಮನಸ್ಸಲ್ಲಿ ಅಂದ್ಕೊಂಡಿರಬಹುದು ಪಾಯಲ್ ನಂಬರ್ 1 ನಿಮ್ಮ ಕೆಲಸದಲ್ಲಿ ಏನು ನಿಮಗೆ ಕಿರಿಕಿರಿ ಅನ್ನಿಸ್ತದೆ, ಕೆಲಸನ ಬಿಟ್ಟು ಬೇರೆ ಜಾಬ್ನ ಟ್ರೈ ಮಾಡಬೇಕು ಅಂತ. ಖಂಡಿತ ನಿಮಗೆ ಸೂಕ್ತವಾಗಿ ಕೆಲಸ ಸಿಗುವವರೆಗೂ ನೀವು ಆ ಕೆಲಸನ ಕಂಟಿನ್ಯೂ ಮಾಡಿ. ಖಂಡಿತ ಈ ಒಂದು ವಾರ ನಿಮ್ಗೆ ಇನ್ನೊಂದು ಆಪರ್ಚುನಿಟಿ ಕೂಡ ಸಿಗ್ತಿದೆ. ಅದು ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಅನಿಸ್ತೇ ಇರಬಹುದು ಕೆಲವರಿಗಿಲಿ, ಬಟ್ ಆ ಕೆಲಸನ ನೀವು ಮುಂಚೆ ಈಗಿನ ಕೆಲಸ ಮಾಡ್ತಿದ್ದೀರಾ, ಖಂಡಿತ ಅದರಲ್ಲಿ ಹೆಚ್ಚಿನ ಲಾಭ ಇದೆ. ಸ್ವಲ್ಪ ಪ್ರೆಷರ್ ಇರಬಹುದು, ಕೆಲವು ಕೆಟ್ಟ ದೃಷ್ಟಿಗಳಿರಬಹುದು ನಿಮ್ಮ ಕೆಲಸದ ಸರೌಂಡಿಂಗಲ್ಲಿ. ಖಂಡಿತ ಅದರಿಂದ ನೀವು ಹೊರಗಡೆ ಬರ್ತಿದ್ದೀರಾ. ನಿಮ್ಮ ಕೆಲಸದ ಸ್ಥಳದಲ್ಲೇ ನೀವು ದುರ್ಗಾ ಪರಮೇಶ್ವರಿ ಅಮ್ಮನ ಪ್ರಾರ್ಥನೆ ಮಾಡಿ, ಓಂ ದುಂ ದುರ್ಗಾಯ ನಮಃ ಅನ್ನೋ ಮಂತ್ರನ 21 ಟೈಮ್ಸ್ ಹೇಳಿ. ನಿಮ್ಮ ಕೆಲಸದಲ್ಲಿ ಹೆಚ್ಚು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಈ ಒಂದು ವಾರ ನಿಮಗೆ ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದ ಹೆಚ್ಚಾಗಿ ಇದೆ ಫಾರ್ ಪಾಯಲ್ ನಂಬರ್ 1. ಎಸ್, ನಿಮ್ಮ ಜಾತಕ ಆಗಿರಬಹುದು, ಅಥವಾ ಹೆಚ್ಚು ಅಸ್ಟ್ರಾಲಜಿ ರೀಡಿಂಗ್ಸ್ ನನಗೆ ಕೇಳ್ತಿರ್ಬೋದು, ಅಥವಾ ನೀವು ಸಡನ್ನಾಗಿ ನನ್ನ ಚಾನಲ್ನು ಕೂಡ ನೋಡ್ತಿರ್ಬೋದು. ಇನ್ನಷ್ಟು ನಿಮಗೆ ಇನ್ಫಾರ್ಮೇಷನ್ ಜೊತೆಗೆ ಯಾವುದಾದ್ರೂ ಈ ಒಂದು ವಾರದಲ್ಲಿ ಇನ್ನಷ್ಟು ನಿಮ್ಮ ಮನಸ್ಸಿಗೆ ಯಾವುದಾದ್ರೂ ಬೇಡದಿರೋ ವಿಚಾರಗಳು ತಲೆಗೆ ತುಂಬ ಹೋಗ್ತಿದೆ, ಅದನ್ನು ಬೇಡ ಅಂದರೂ ನೀವು ಅದನ್ನು ತಗೊಳ್ತಾ ಇದ್ದೀರಾ, ಅದರಿಂದ ಹೊರಗಡೆ ಬನ್ನಿ. ಅದಕ್ಕೆ ಹೆಚ್ಚು ಧ್ಯಾನನ ಮಾಡಿ. ಎಸ್, ಯಾವುದ್ರಲ್ಲೇ ನಿಮಗೆ ಸಪೋರ್ಟ್ ಸಿಗ್ತಿಲ್ಲ, ಹೆಲ್ಪ್ ಸಿಗ್ತಾಯಿಲ್ಲ, ಯಾರಾದರೂ ನನಗೆ ಹೆಲ್ಪ್ ಮಾಡ್ತಾರಾ ಕೇಳಿದ್ರೆ ಅಂತ ನಿಮ್ಮ ಮನಸ್ಸಲ್ಲಿ ಕ್ವಶನ್ಸ್ ಇದ್ದರೆ, ಖಂಡಿತ ಈ ಒಂದು ವಾರದಲ್ಲಿ ನೀವು ಯಾರಿಂದ ಹೆಲ್ಪ್ ಕೇಳ್ತಿದ್ದೀರಾ ಆ ವ್ಯಕ್ತಿಗಳು ನಿಮಗೆ ಹೆಲ್ಪ್ ಮಾಡ್ತಿದ್ದಾರೆ ಪಾಯಲ್ ನಂಬರ್ 1. ಎಸ್, ನಿಮ್ಮ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವಂತಹ ಈ ಒಂದು ವಾರ ಆಗಿದೆ. ತುಂಬ ವರ್ಷಗಳಿಂದ ಆ ವ್ಯಕ್ತಿಗಳನ್ನ ನೀವು ದೂರ ಇದ್ದರೆ, ಅಥವಾ ವ್ಯಕ್ತಿಗಳು ನಿಮ್ಮಿಂದ ದೂರ ಇದ್ದರೆ, ಆ ವ್ಯಕ್ತಿಗಳು ಮತ್ತೆ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ ಪಾಯಲ್ ನಂಬರ್ 1. ಹೆಚ್ಚು ನಿಮ್ಮ ಒಂದು ಕೆಲಸದ ಬಗ್ಗೆ ಫೋಕಸ್ ಮಾಡ್ತಿದ್ದೀರಾ, ನಿಮ್ಮ ಪ್ರೀತಿ ಬಗ್ಗೆ ಫೋಕಸ್ ಮಾಡ್ತಿದ್ದೀರಾ, ಹಾಗೆ ನಿಮ್ಮ ಮನೆ ಬಗ್ಗೆ ಫೋಕಸ್ ಮಾಡ್ತಿದ್ದೀರಾ. ಅಥವಾ ನಂಗೆ ಏನಾದರೂ ನೆಗೆಟಿವಿಟಿ ಆಗಿದೆಯಾ, ಬ್ಲಾಕೇಜಸ್ ಆಗಿದೆಯಾ, ಅಥವಾ ನಾನು ಯಾವ ಕೆಲಸ ಮಾಡಿದ್ರು ಯಾಕೋ ಅದು ನನಗೆ ಸಮಾಧಾನ ಅನ್ನಿಸ್ತಿಲ್ಲ, ಅಥವಾ ಅದು ಇನ್ಕಂಪ್ಲೀಟ್ ಆಗ್ತಿದೆ, ಅಥವಾ ಏನೋ ಒಂದು ಹೊಸದನ್ನು ಶುರು ಮಾಡಬೇಕು ಅಂತ ಅನ್ಕೋತಿದ್ದೀನಿ, ಆ ಕೆಲಸ ಆಗ್ತಿಲ್ವಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಹೆಚ್ಚು ಆಲೋಚನೆಗಳಿದೆ ಪಾಯಲ್ ನಂಬರ್ 1. ಸ್ವಲ್ಪ ನಿಮಗೆ ವಿಶ್ರಾಂತಿ ಅಗತ್ಯ ಇದೆ, ವಿಶ್ರಾಂತಿ ಮಾಡ್ತಿದ್ದೀರಾ ಕೂಡ. ಜೊತೆಗೆ ಹೊಸ ಕೆಲಸದ ಬಗ್ಗೆನೂ ಆಸಕ್ತಿ ಹೆಚ್ಚಾಗ್ತಿದೆ. ಖಂಡಿತ ಅದಕ್ಕೆ ಮೂವ್ ಆನ್ ಆಗಿ. ಯಾರ ಒಂದು ಮಾತುಗಳು ನಿಮಗೆ ಸುತ್ತ ಇರೋ ವ್ಯಕ್ತಿಗಳ ಮಾತುಗಳು ನಿಮಗೆ ಮನಸ್ಸಿಗೆ ಇಷ್ಟ ಆಗದೆ ಇರ್ಬೋದು, ಅವ್ರು ಕೊಡುವಂತಹ ಸಜೆಷನ್ ನಿಮ್ಗೆ ಇಷ್ಟ ಆಗದೆ ಇರಬಹುದು, ಬಟ್ ನಿಮ್ಗೆ ಏನು ಅನಿಸ್ತದೆ ಅದನ್ನು ಮಾಡಬೇಕು ಅನಿಸಿದೆನಾ ಖಂಡಿತ ಅದನ್ನು ಮಾಡಿ. ಹೆಚ್ಚಿನ ಫಲನ ನೀವು ಈ ಒಂದು ವಾರ ಅನ್ನೋದಕ್ಕಿಂತ ಈ ಒಂದು ಮಂತ್ ನೀವು ಹೆಚ್ಚಾಗಿ ಅದ್ರ ಬಗ್ಗೆ
ಸಕ್ಸಸ್ನ ನೋಡ್ತಿದ್ದೀರಾ. ಖಂಡಿತ ಬ್ಲಾಕೇಜಸ್ ಇದೆ, ಆ ಬ್ಲಾಕೇಜಸ್ಸಿಂದ ನೀವು ರಿಮೂವ್ ಆಗಿದ್ದೀರಾ. ಸ್ವಲ್ಪ ದೃಷ್ಟಿಯಿಂದ ನಿಮಗೆ ಯಾವ ಕೆಲಸದಲ್ಲೂ ಮಾಡೋ ಆಸಕ್ತಿ ಮೂಡದೇ ಇರಬಹುದು, ಅಥವಾ ಯಾವುದಾದ್ರೂ ದೇವರ ಅರಿಕೆನ ನಿಮ್ಮ ಪೂರ್ವಜರಾಗಿರ್ಬೋದು, ನಿಮ್ಮ ಮನೆಯಲ್ಲಿ ಹಿರಿಯರಾಗಿರ್ಬೋದು, ಅದನ್ನು ಮರ್ತಿರಬಹುದು. ಅದನ್ನು ನೀವು ಈ ಒಂದು ವಾರದಲ್ಲಿ ನಿಮ್ಮ ಬಾಯಿಂದನೇ ಅದನ್ನು ಹೇಳ್ತಿದ್ದೀರಾ. ಈ ಒಂದು ಅರಿಕೆಯನ್ನು ನೀವು ಮಾಡ್ಕೊಂಡಿರೋದನ್ನು ಮರ್ತಿರ್ಬೋದು ಅಂತ ನಿಮ್ಮ ಕನಸಲ್ಲಾಗಿರ್ಬೋದು, ಅಥವಾ ನೀವೇ ಗೊತ್ತೋ ಗೊತ್ತಿಲ್ಲದೋ ಮಾತಾಡಬಹುದು. ಪ್ಯಾನ್ ನಂಬರ್ 1 ಆ ಒಂದು ಅರಿಕೆನ ದೇವರಿಗೆ ಅರಿಕೆ ರೂಪ ಏನು ನೀವು ಮಾಡ್ಕೊಂಡಿದ್ದೀರಾ, ನಿಮ್ಮ ಪೂರ್ವಜರಾಗಿರ್ಬೋದು, ಅದನ್ನು ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪಾಸಿಟಿವ್ ನಿಮ್ಮ ಮನೆಯಲ್ಲಿ ಸಿಗ್ತಿದೆ. ಹಾಗೆ ನಿಮ್ಮ ಲೈಫಿಗೆ ಯಾರೋ ಹೊಸ ವ್ಯಕ್ತಿಗಳು ಬರಬಾರ್ದು ಅಂತ ಯಾರು ತಡೆ ಹಾಕಿದ್ದಾರೆ, ನಿಮಗೆ ಸ್ನೇಹಿತರಾಗಿರ್ಬೋದು, ಅಥವಾ ನಿಮ್ಮ ಕುಟುಂಬಕ್ಕೆ ನಿಮ್ಮ ಕುಟುಂಬದ ಸದಸ್ಯರಾಗಿರ್ಬೋದು, ನಿಮ್ಮ ಮ್ಯಾರೇಜ್ ವಿಚಾರವಾಗಿರಬಹುದು, ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು, ನಿಮ್ಮ ಕುಟುಂಬದ ವ್ಯಕ್ತಿಗಳು, ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿಗಳು ಬರಬಾರ್ದು ಅನ್ನೋ ಒಂದು ನೆಗೆಟಿವಿಟಿ ಪಾಯಿಂಟ್ ನಂಬರ್ 1ಗೆ ಆಗಿದೆ. ಅದು ಸ್ತ್ರೀಯರಿಂದ. ಖಂಡಿತ ಅದರಿಂದ ಕೂಡ ನೀವು ಹೊರಗಡೆ ಬರ್ತಿದ್ದೀರಾ. ವಾಟ್ ಮ್ಯಾಜಿಕ್, ನಿಮ್ಗೆ ಏನು ಬ್ಲ್ಯಾಕ್ ಮ್ಯಾಜಿಕ್ ನಡೆದಿದೆ ಅದರಿಂದ ನೀವು ರಿಮೂವ್ ಆಗ್ತಿದ್ದೀರಾ. ಈ ಒಂದು ವಾರದಲ್ಲಿ ತುಂಬ ಸ್ಟ್ರಾಂಗ್ ವ್ಯಕ್ತಿ ಆಗ್ತಿದ್ದೀರಾ. ಹಾಗೆ ಈ ನೆಗೆಟಿವಿಟಿಯಿಂದ ಹೊರಗಡೆ ಬರ್ತಿದ್ದೀರಾ. ಕೆಲವು ಚಾಂಟಿಂಗ್ನ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ ಪ್ಯಾನ್ ನಂಬರ್ 1. ಹಾಗೆ ಆ ಚಾಂಟಿಂಗ್ ಮಾಡೋದ್ರಿಂದ ನಿಮಗೆ ಇನ್ನಷ್ಟು ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ಎಸ್, ಕೆಲವು ವಸ್ತುಗಳನ್ನು ನೀವು ಬೇಡದೇ ಇರೋದನ್ನು, ನಿಮ್ಮ ಮನೆಯಲ್ಲಿರೋ ಕೆಲವು ಬೇಡದೇ ಇರೋ ವಸ್ತುಗಳನ್ನ, ಉಪಯೋಗಿಸ್ದೇ ಇರೋ ವಸ್ತುಗಳನ್ನು ನೀವು ಥ್ರೋಔಟ್ ಮಾಡ್ತಿದ್ದೀರಾ. ನಿಮ್ಮ ಮನೆಯನ್ನು ಕ್ಲೆನ್ಸ್ ಮಾಡ್ತಿದ್ದೀರಾ. ಪ್ಯಾನ್ ನಂಬರ್ 1. ಹಾಗೆ ನಿಮ್ಮ ಮನೆಯಲ್ಲಿ ಸಾಕಿರೋ ಪ್ರಾಣಿಗಳು ಕೂಡ ನಿಮಗೆ ತುಂಬಾ ಪ್ರೊಟೆಕ್ಟ್ ಮಾಡ್ತಿದೆ. ತುಂಬಾ ವಿಚಾರಗಳು ನಿಮಗೆ ಈ ಒಂದು ವಾರದಲ್ಲಿ ಗೊತ್ತಾಗ್ತಿದೆ. ಹಾಗೆ ಎಲ್ಲಿ ನಿಮಗೆ ಮಿಸ್ಟೇಕ್ ಆಗಿದೆ ಅಥವಾ ಯಾರು ನಿಮಗೆ ಮಿಸ್ಟೇಕ್ಸ್ ಮಾಡೋ ಹಾಗೆ ಮಾಡಿದ್ದಾರೆ ಅನ್ನೋದು ಕೂಡ ಈ ಒಂದು ವಾರದಲ್ಲಿ ನಿಮಗೆ ಗೊತ್ತಾಗ್ತಿದೆ. ಪ್ಯಾನ್ ನಂಬರ್ 1. ಎಸ್, ಖಂಡಿತ ಪ್ಯಾನ್ ನಂಬರ್ 1 ಯಾರ ಒಂದು ಆರೋಗ್ಯದ ವಿಚಾರವಾಗಿ ನಿಮಗೆ ಮನಸ್ಸಲ್ಲಿ ತುಂಬ ಭಯ ಇದೆ, ಆತಂಕ ಇದೆ. ಎಷ್ಟೇ ವೈದ್ಯರನ್ನು ಭೇಟಿ ಮಾಡಿದ್ರೂ ಆರೋಗ್ಯದಲ್ಲಿ ಚೇತರಿಕೆ ಕಾಣೋಕ್ಕಾಗ್ತಿಲ್ಲ, ಅಥವಾ ತುಂಬಾ ಟೆನ್ಷನ್ ಇದೆ ಅವರ ಆರೋಗ್ಯದ ವಿಚಾರವಾಗಿ. ಖಂಡಿತ ಈ ಒಂದು ವಾರದಲ್ಲಿ ಆರೋಗ್ಯದಲ್ಲಿ ಬದಲಾವಣೆ ಇದೆ. ಯಾರ ಆರೋಗ್ಯ ಅಂದರೆ ನಿಮ್ಮ ಕುಟುಂಬದ ಸದಸ್ಯರ ಆರೋಗ್ಯದ ವಿಚಾರವಾಗಿ ನೀವು ತುಂಬಾ ಟೆನ್ಷನ್ ತೊಗೊಂಡಿದ್ರೆ, ಅಥವಾ ನಿಮ್ಮ ಆರೋಗ್ಯದವಾಗಿ ಟೆನ್ಷನ್ ತೊಗೊಂಡಿದ್ರೆ, ಈ ಒಂದು ವಾರ ಅದರಿಂದ ರಿಲೀಸ್ ಆಗ್ತಿದ್ದೀರಾ. ಮೈಂಡ್ ಫ್ರೆಶ್ ಅನ್ನಿಸ್ತಿದೆ. ಹಾಗೆ ನೀವು ಈ ಒಂದು ವಾರ ತುಂಬ ಸ್ಟ್ರಾಂಗ್ ಆಗ್ತಿದ್ದೀರಾ. ನಂಬಿಕೆ ಇಡಿ ಯಾವುದೇ ಕೆಲಸ ಮಾಡಲಿಕ್ಕೆ. ಆ ಕೆಲಸದಲ್ಲಿ ಹೆಚ್ಚಿನ ನಿಮಗೆ ಅಬೆಂಡೆನ್ಸ್ ಇದೆ, ಆಪರ್ಚುನಿಟೀಸ್ ಕೂಡ ಇದೆ. ಅದನ್ನು ನೀವು ಉಪಯೋಗಿಸ್ಕೋಬೇಕಾಗಿದೆ ಅಷ್ಟೇ. ಪ್ಯಾನ್ ನಂಬರ್ 1. ಯಾರನ್ನ ನೀವು ಸಜೆಷನ್ ಕೇಳ್ತಿದ್ದೀರಾ, ಇದು ಮಾಡಲ ಅಂತ, ಆ ವ್ಯಕ್ತಿಗಳು ನಿಮ್ಮ ದಾರಿನ ತಪ್ಪಿಸ್ಬೋದು. ಅವ್ರು ಎಷ್ಟೇ ಒಳ್ಳೆಯವರಾಗಿರ್ಬೋದು, ಅಥವಾ ಅವ್ರ ಮನಸ್ಸಲ್ಲೂ ಒಂದು ರೀತಿ ನಿಮ್ಮ ಬಗ್ಗೆ ಜಲಸಿ ಕೂಡ ಇರಬಹುದು. ಪ್ಯಾನ್ ನಂಬರ್ 1. ಎಸ್, ಯಾರಿಗಿದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಹಾಗೆ ನಿಮಗೆ ಈ ಒಂದು ವಾರದಲ್ಲಿ ಸ್ವಲ್ಪ ದೇಹಕ್ಕೆ ಸ್ವಲ್ಪ ಸುಸ್ತು ಅನ್ನಿಸ್ಬಹುದು. ಹೆಚ್ಚು ವಾಟರ್ನ ಕುಡೀರಿ. ಹಾಗೆ ಪ್ಯಾನ್ ನಂಬರ್ 1, ಟೈಮ್ ಸರಿಯಾಗಿ ಊಟನ ಮಾಡಿ. ಈ ಒಂದು ವಾರ ಸ್ವಲ್ಪ ಅಸಿಡಿಟಿ ಆಗಬಹುದು. ಪ್ಯಾನ್ ನಂಬರ್ 1. ಎಸ್, ನಿಮ್ಮ ಕುಟುಂಬ ಆಗಿರಬಹುದು, ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿರ್ಬೋದು, ಯಾರಾದರೂ ಹಿರಿಯ ವ್ಯಕ್ತಿಗಳು ನಿಮಗೆ ಏನೋ ಒಂದು ಮಾತನ್ನು ಹೇಳ್ತಿದ್ದಾರೆ. ಆ ಮಾತುಗಳು, ಆ ನುಡಿಗಳು ನಿಮ್ಮ ಲೈಫಿಗೆ ಒಂದು ಟರ್ನಿಂಗ್, ಏನೋ ಒಂದು ಚೇಂಜಸ್ ಆಗ್ತಿದೆ. ಅದನ್ನು ನೀವು ಅಳವಡಿಸ್ಕೊತಿದ್ದೀರಾ ನಿಮ್ಮ ಲೈಫಲ್ಲಿ. ನನ್ನ ಪ್ರೊನೌನ್ಸಿಯೇಷನಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಖಂಡಿತ ಅದನ್ನು ನೀವು ತಗೋತಿದ್ದೀರಾ ನಿಮ್ಮ ಮನಸ್ಸಿಗೆ, ಅದನ್ನು ನೀವು ಮುಂದೆ ಹೋಗ್ತಿದ್ದೀರಾ ಅದನ್ನು ತಗೊಂಡು. ಎಸ್, ನೀವೆಲ್ಲ ದೃಷ್ಟಿ ಇದೆ, ಕೆಟ್ಟ ದೃಷ್ಟಿ ಇದೆ, ಆ ದೃಷ್ಟಿಯಿಂದ ಕೂಡ ನೀವು ಹೊರಗಡೆ ಬರ್ತಿದ್ದೀರಾ. ಎಸ್, ಯಾರನ್ನು ನೀವು ಹೆಚ್ಚೆಚ್ಚು ನಂಬಿದ್ದೀರಾ ಆ ವ್ಯಕ್ತಿಯಿಂದನೇ ನಿಮ್ಮ ಮನಸ್ಸಿಗೆ ನೋವಾಗಿದೆ. ಖಂಡಿತ ಇನ್ನಷ್ಟು ವಿಚಾರಗಳು, ಇನ್ನಷ್ಟು ನಿಮ್ಮ ಲೈಫಲ್ಲಿ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಆ ವ್ಯಕ್ತಿ ನಿಮ್ಗೆ ತಿಳಿಸಿ ಹೋಗಿದ್ದಾರೆ. ಪ್ಯಾನ್ ನಂಬರ್ 1. ಖಂಡಿತ ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿ, ಹೊಸ ಪರ್ಸನ್ ಬರ್ತಿದ್ದಾರೆ. ಜೊತೆಗೆ ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫಿಗೆ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ. ಹಾಗೆ ಒಂದು ಸ್ವಲ್ಪ ನೀವು ಗೊಂದಲತೆ ಮಾಡ್ಕೋತಿದ್ದೀರಾ. ಯಾವ ವಿಚಾರದಲ್ಲಿ ನಿಮಗೆ ಕ್ಲಾರಿಟಿ ಸಿಗ್ತಿಲ್ಲ, ಈ ಒಂದು ವಾರದಲ್ಲಿ ಆ ವಿಚಾರದಲ್ಲಿ ಕ್ಲಾರಿಟಿ ಸಿಗ್ತಿದೆ. ಏನಾದರೂ ನೀವು ದಂಪತಿಗಳು ಏನಾದರೂ ಅರಿಕೆ ಮಾಡ್ಕೊಂಡಿದ್ರೆ ಮಗು ವಿಚಾರವಾಗಿ
ಹಾಗೆ ಈ ಒಂದು ವಾರದಲ್ಲಿ ಅದು ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಪೈಲ್ ನಂಬರ್ 1. ವೃಕ್ಷಗಳ ಪ್ರಾರ್ಥನೆ ಮಾಡಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಲಿ ನಿಮ್ಮ ಹಿರಿಯರು, ನಿಮ್ಮ ತಾಯಿ ತಂದೆ ಆಗಿರ್ಬೋದು, ಅವರೇನಾದರೂ ಹರಕೆ ಮಾಡ್ಕೊಂಡಿದ್ರೆ ಖಂಡಿತ ಮಗು ವಿಚಾರವಾಗಿ ಈ ಒಂದು ವಾರ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಸಂಭ್ರಮ ಪಡುವಂತಹ ವಾರ ಪೈಲ್ ನಂಬರ್ 1ಗೆ. ಎಸ್, ಹೊಸ ಆರಂಭ ಇದೆ. ಏನು ಅಡೆತಡೆ ಇದೆ ನಿಮ್ಮ ಲೈಫಲ್ಲಿ, ಆ ಒಂದು ಅಡೆತಡೆಗಳಿಂದ ಒಂದು ವಿಚಾರವಾಗಿ ನೀವು ಹೊರಗಡೆ ಬರ್ತಿದ್ದೀರಾ. ಖಂಡಿತ ಆ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಕ್ಲಾರಿಟಿ ಇಲ್ಲ, ನಿಮಗೆ ನಂಬಿಕೆ ಇಲ್ಲ, ಅದನ್ನು ನೀವು ಕ್ಲಿಯರ್ ಮಾಡ್ಕೋತಾ ಇದ್ದೀರಾ, ಮುಂದೆ ಹೋಗ್ತಿದ್ದೀರಾ. ಪೈಲ್ ನಂಬರ್ 1. ಎಸ್, ಪುರಿ ಜಗನ್ನಾಥರು ಬಂದಿದ್ದಾರೆ. ಖಂಡಿತ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ. ಹಾಗೆ ಯಾರು ನಿಮಗೆ ಅಡೆತಡೆ ಮಾಡಿದ್ದಾರೆ ಅವರಿಂದ ನಿಮ್ಮನ್ನು ಬಿಡುಗಡೆ ಮಾಡ್ತಿದ್ದಾರೆ. ಸಮ್ ಕೀ ಲಾಕ್ ಆಗಿದೆ. ಸೊ ನಿಮಗೆ ಕೆಲಸ ಆಗಬಾರ್ದು ಅಂತ ಕೀ ಯಾರು ಲಾಕ್ ಮಾಡಿದ್ದಾರೆ, ಅಥವಾ ನೀವು ಅವ್ರ ಲೈಫಿಗೆ ಸಿಗಬೇಕು ಅಂತ ಯಾರು ನಿಮ್ಮ ಪ್ರೀತಿಯ ವಿಚಾರವಾಗಿ ಯಾವುದಾದ್ರು ಪರ್ಸನ್ ನಿಮಗೆ ಫೋರ್ಸ್ಫುಲಿ ನಿಮ್ಮನ್ನು ಇಷ್ಟಪಡ್ತಿದ್ರೆ, ಆ ವ್ಯಕ್ತಿನ ನೀವು ಇಷ್ಟಪಡದೆ ಹೋದರೂ ಆ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ. ಪೈಲ್ ನಂಬರ್ 1 ಸ್ವಲ್ಪ ಕನ್ಫ್ಯೂಸ್ ಆಗ್ತಿರಬಹುದು. ಪೈಲ್ ನಂಬರ್ 1ಗೆ ಕೆಲವು ವ್ಯಕ್ತಿಗಳಿಗೆ ಇದು ಅರ್ಥ ಆಗ್ತಿಲ್ಲದೆ ಇರಬಹುದು. ಆ ಎನರ್ಜೀಸ್ ಕೂಡ ಇಲ್ಲಿ ಸಿಗ್ತಿದೆ. ಖಂಡಿತ ಯಾರನ್ನು ನೀವು ಬೇಡ ಅಂತ ದೂರ ಇಟ್ಟಿದ್ದೀರಾ, ಆ ವ್ಯಕ್ತಿಗಳು ನಿಮಗೋಸ್ಕರ ಲಾಕ್ ಮಾಡಿರ್ಬೋದು. ನಿಮ್ಮ ಲೈಫಿಗೆ ಯಾವ ವ್ಯಕ್ತಿನೂ ಕೂಡ ಬರಬಾರ್ದು ಮ್ಯಾರೇಜ್ ವಿಚಾರವಾಗಿ. ಖಂಡಿತ ಆ ಲಾಕನ್ನು ನಿಮಗೆ ಓಪನ್ ಆಗ್ತಿದೆ. ಪೂರಿ ಜಗನ್ನಾಥರು ನಿಮಗೆ ಅದನ್ನು, ಬಲರಾಮ ಸುಭದ್ರೆ ಹಾಗೂ ಜಗನ್ನಾಥ ನಿಮ್ಮನ್ನು ಅದು ಲಾಕಿಂದ ಓಪನ್ ಮಾಡ್ತಿದ್ದಾರೆ. ಸಣ್ಣ ಪ್ರಾರ್ಥನೆ ಮಾಡಿ ಒಂದು ವಾರದಲ್ಲಿ ಪೈಲ್ ನಂಬರ್ 1 ಜಗನ್ನಾಥರ, ಕೃಷ್ಣ ಪರಮಾತ್ಮರಲ್ಲಿ ನೀವು ಪ್ರಾರ್ಥನೆ ಮಾಡಿ. ಏನೇ ನಿಮ್ಮ ಲೈಫಲ್ಲಿ ಅಡೆತಡೆಗಳು ಅಥವಾ ಯಾರೇ ಅಡೆತಡೆ ಮಾಡಿದ್ರು ಆ ಲಾಕಿಂದ ನಮಗೆ ಓಪನ್ ಮಾಡಿಕೊಡಿ ಅಂತ ನೀವು ಪ್ರಾರ್ಥನೆ ಮಾಡಿ. ಖಂಡಿತ ಈ ಒಂದು ವಾರ ತುಂಬಾ ಪಾಸಿಟಿವ್ ಎನರ್ಜೀಸ್ ಜೊತೆಗೆ ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿ ಕೂಡ ಬರ್ತಿದ್ದಾರೆ. ಭೂಮಿಗೆ ಸಂಬಂಧಪಟ್ಟಿರುವಂಥ ಕೆಲಸಗಳು ಯಾವುದು ಪೆಂಡಿಂಗಲ್ಲಿದೆ ಆ ಕೆಲಸ ಕೂಡ ಕಂಪ್ಲೀಟ್ ಆಗ್ತಿದೆ. ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದ ನಿಮ್ಮ ಜೊತೆಗಿದೆ. ಸದ್ಯ ಆದರೆ ಈ ಒಂದು ಮಂಗಳವಾರ ದೇವಿಗೆ ಯಾವುದಾದ್ರೂ ಬೆಲ್ಲದ ದೀಪ ಆಗಿರ್ಬೋದು, ನಿಂಬೆಹಣ್ಣಿನ ದೀಪ ಆಗಿರಬಹುದು ಹಚ್ಚಿ. ಖಂಡಿತ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತದೆ. ಯಾರಿಗಿಲ್ಲಿ ಜಾಬ್ ಸಿಗ್ತಿಲ್ಲ ಅಂತ ವೇಟ್ ಮಾಡ್ತಿದ್ದೀರಾ, ನೀವು ಬೆಲ್ಲದ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಖಂಡಿತ ನಿಮಗೆ ಅವಕಾಶ ಸಿಗ್ತಿದೆ. ಹಾಗೆ ನಿಮ್ಮ ಮನೆಯಲ್ಲಿ ಯಾವುದು ಸಾಕು ಪ್ರಾಣಿಗಳಿಲ್ಲ, ಅಥವಾ ಫಿಶ್ ಅಥವಾ ಡಾಗ್, ಎನಿಥಿಂಗ್, ಬರ್ಡ್ಸ್, ಎನಿಥಿಂಗ್, ಯಾವುದು ಸಾಕು ಪ್ರಾಣಿಗಳು ನೀವು ಸಾಕಿಲ್ಲ ಅಂದರೆ ಈ ಒಂದು ವಾರದಲ್ಲಿ ನಿಮ್ಮ ಮನೆಗೆ ಫಿಶ್ ಆಗಿರ್ಬೋದು ಅಥವಾ ಡಾಗ್ ಆಗಿರ್ಬೋದು ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಅದು ಬಂದಮೇಲೆ ನಿಮ್ಮ ಒಂದು ಮನೆಯಲ್ಲಿ ತುಂಬ ಪಾಸಿಟಿವ್ ಎನರ್ಜೀಸ್ ಇದೆ. ಅಥವಾ ಪೈಲ್ ನಂಬರ್ 1 ನಿಮ್ಮ ಮನೇಲಿ ಡಾಗ್ ಅಥವಾ ಫಿಶ್ ಎನಿಥಿಂಗ್ ಇದ್ದರೆ ಮತ್ತೆ ಇನ್ನೊಂದು ಪರ್ಚೇಸ್ ಮಾಡ್ತಿರಬಹುದು. ಹಾಗೆ ಯಾರನ್ನು ನೀವು ಮಿಸ್ ಮಾಡ್ತಿದ್ದೀರಾ, ಆ ವ್ಯಕ್ತಿನ ನಿಮ್ಮ ಲೈಫಿಗೆ ಬರ್ಮಾಡ್ಕೋಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ, ಆ ವ್ಯಕ್ತಿ ನನ್ನ ಲೈಫಿಗೆ ಬರಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ. ನಿಮ್ಮಷ್ಟೇ ಆ ವ್ಯಕ್ತಿನೂ ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಹಾಗೆ ಆ ವ್ಯಕ್ತಿ ಕೂಡ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಎಸ್, ಈ ಒಂದು ವಾರದಲ್ಲಿ ಪೈಲ್ ನಂಬರ್ 1 ನಿಮ್ಮ ಮನೆಯಲ್ಲಿರುವಂತಹ ಗಾಜಿನ ಐಟಮ್ಸ್ ಅಥವಾ ಮಿರರ್, ನಿಮ್ಮ ಮೇಕಪ್ ಮಿರರ್ ಆಗಿರ್ಬೋದು ಅಥವಾ ಗಾಜಿನ ಐಟಮ್ಸ್ ಏನಾದರೂ ಬ್ರೋಕನ್ ಆದರೆ ಅದಕ್ಕೆ ನೀವು ಚಿಂತೆ ಮಾಡಬೇಡಿ. ಬಿಕಾಸ್ ನಿಮಗೆ ಆಗಿರೋ ನೆಗೆಟಿವಿಟಿ ಅದರಿಂದ ಹೋಗಿದೆ ಅಂತ ತಿಳ್ಕೊಳ್ಳಿ. ಹಾಗೆ ಅದನ್ನು ಥ್ರೋ ಮಾಡಿ. ಪೈಲ್ ನಂಬರ್ 1 ಯಾರಿಗಿದ ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಏಂಜಲ್ಸಿಂದ ಏನು ಮೆಸೇಜಸ್ ಇದೆ ಫಾರ್ ಪೈಲ್ ನಂಬರ್ 1ಗೆ ನೋಡೋಣ. ಎನಿ ಕ್ವಶನ್ಸ್ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಸೊ ನೋಡೋಣ. ನಿಮ್ಮ ಪೂರ್ವಜರರು ನಿಮಗೆ ಹೊಸ ದಾರಿನ ತೋರಿಸ್ಕೊಡ್ತಿದ್ದಾರೆ, ನಿಮಗೆ ಹೊಸ ಅವಕಾಶನ ಮಾಡಿಕೊಡ್ತಿದ್ದಾರೆ, ಕಲ್ಪಿಸ್ಕೊಡ್ತಿದ್ದಾರೆ. ನೀವು ಪ್ರೇಯರ್ ಮಾಡಿದ್ದೀರಾ ನಿಮ್ಮ ಪೂರ್ವಜರಿಗೆ, ನನಗೆ ಹೊಸ ಕೆಲಸ ಆಗಿರ್ಬೋದು, ಹೊಸ ಏನಾದರೂ ನನ್ನ ಲೈಫಲ್ಲಿ ಬದಲಾವಣೆಗಳು ಬರಬೇಕು ಅಂತ. ಖಂಡಿತ ಕೆಲವು ವಿಚಾರಕ್ಕೆ ತುಂಬ ವರಿ ಮಾಡಬೇಡಿ. ನೋ ನೀಡ್ ಟು ವರಿ, ಬಿಕಾಸ್ ಈಗ ನಾಟ್ ದ ರೈಟ್ ಟೈಮ್. ಆ್ಯಂಡ್ ಆ ವಿಚಾರವಾಗಿ ನೋ ನೀಡ್ ಟು ವರಿ ಮಾಡಬೇಡಿ. ಆ ವಿಚಾರವಾಗಿ ನೀವೇನು ಚಿಂತೆ ಮಾಡ್ತಿದ್ದೀರಾ ಅಷ್ಟು ವರಿ ಮಾಡುವಂಥ ಅಗತ್ಯ ಇಲ್ಲ. ಎಲ್ಲವೂ ರಿಕವರಿ ಆಗ್ತಿದೆ. ಹಾಗೆ ನಂಬಿಕೆ ಇರಲಿ. ಹಾಗೆ ಈ ಒಂದು ವಾರ ನೀವು ಅಂದ್ಕೊಂಡಿರೋ ಕೆಲಸಗಳು ಸಕ್ಸಸ್ನ ತಂದುಕೊಡ್ತಿದೆ. ಹಾಗೆ ನಿಮ್ಮ ಸುತ್ತ ಇರೋ ಜನಗಳು ನಿಮಗೆ ದ್ವೇಷ ಮಾಡಲಿ, ಆಶೀರ್ವಾದ ಮಾಡಲಿ,
ಬಟ್ ನಿಮ್ಮ ಜೊತೆ ನೀವು ನಂಬುವಂಥ ದೈವಶಕ್ತಿ ನಿಮ್ಮ ತುಂಬ ಪ್ರೊಟೆಕ್ಟ್ ಮಾಡ್ತಿದೆ ಫಾರ್ ಪಾಯಲ್ ನಂಬರ್ 1. ಹಾಗೆ ಪಾಯಲ್ ನಂಬರ್ 1 ಏನಾದರೂ ನೀವು ಈ ಒಂದು ವಾರ ಶುಭ ಕೆಲಸಗಳಿಗೆ ಹೋಗಬೇಕಿದ್ರೆ ಖಂಡಿತ ನೀವು ತುಳಸಿನ ಆಗಲೇ ಹೇಳಿದಾಗೆ ತುಳಸಿನ ತಿಂದು ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಒಂದು 5 ಸತಿ ಮಂತ್ರನ ಹೇಳಿ ನೀವು ಮುಂದೆ ಹೋಗೋದ್ರಿಂದ ತುಂಬ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಹೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ. ನಮಸ್ತೆ. ಪಾಯಲ್ ನಂಬರ್ 2 ಯಾರು ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ಈ ಒಂದು ವಾರದ ರೀಡಿಂಗ್ ನಿಮಗಾಗಿ ಮೊದಲನೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಈ ಒಂದು ವಾರ ನಿಮಗೆ ತುಂಬಾ ಸಕ್ಸಸ್ಫುಲ್ ವಾರ ಅಂತ ಹೇಳ್ಬೋದು ಫಾರ್ ಪಾಯಲ್ ನಂಬರ್ 2. ಬಿಕಾಸ್ ಹಿಂದೆ ಯಾವುದಾದ್ರೂ ನಿಮ್ಮಿಂದ ಮಿಸ್ಟೇಕ್ಸ್ ಆಗಿದ್ದರೆ ಗೊತ್ತಿಲ್ಲದೇನೋ ಅಥವಾ ಆ ಮಿಸ್ಟೇಕ್ಸ್ನ ಯಾರಾದರೂ ನಿಮಗೆ ಹಾಕಿದರೆ ಆ ಮಿಸ್ಟೇಕ್ಸ್ ನೀವು ಮಾಡಿರೋದು ಅಂತ ನಿಮ್ಮನ್ನು ಬ್ಲೇಮ್ ಮಾಡಿದರೆ, ನಿಮ್ಮ ಒಂದು ಕೆಲಸದ ಸರೌಂಡಿಂಗ್ ಇರಬಹುದು ಅಥವಾ ಯಾರು ನಿಮಗೆ ಟಾಂಟ್ ಮಾಡಿದ್ದಾರೆ ಅಥವಾ ಯಾರು ನಿಮಗೆ ಹರ್ಟ್ ಮಾಡಿದ್ದಾರೆ ಆ ವ್ಯಕ್ತಿಯಿಂದ ನಿಮಗೆ ತುಂಬ ಹಿಂಸೆ ಆಗ್ತಿದೆ. ಹಾಗೂ ಅವರ ವರ್ತನೆಗಳು ನಿಮಗೆ ತುಂಬ ಬೇಸರ ಅನ್ನಿಸ್ತದೆ. ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ನಿಮ್ಮ ಕೆಲಸದಲ್ಲಾಗಿರ್ಬೋದು. ಪಾಯಲ್ ನಂಬರ್ 2 ಈ ಒಂದು ವಾರದಲ್ಲಿ ಫಾರ್ ಪಾಯಲ್ ನಂಬರ್ 2ಗೆ ಆ ವ್ಯಕ್ತಿಗಳ ಇನ್ನೊಂದು ರೂಪವನ್ನು ನೋಡೋ ಅವಕಾಶ ಸಿಗ್ತಿದೆ. ಹಾಗೆ ಅವರು ತಪ್ಪಿತಸ್ಥರಾಗಿ ನಿಮ್ಮ ಮುಂದೆ ನಿಲ್ತಿದ್ದಾರೆ. ನಿಮ್ಮ ಮುಂದೆ ಅನ್ನೋದಕ್ಕಿಂತ ತುಂಬ ಜನಗಳ ಒಂದು ಬೈಗುಳ ಆ ವ್ಯಕ್ತಿಗಳಿಗೆ ಸಿಗಬಹುದು. ಪಾಯಲ್ ನಂಬರ್ 2. ಎಸ್, ಯಾರಿಗಿದು ಅನ್ವಯಿಸುತ್ತೆ ಅವ್ರು ಮಾತ್ರ ತೊಗೊಳ್ಳಿ. ಹಾಗೆ ನಿಮ್ಮ ಮನಸ್ಸಲ್ಲಿ ಏನು ಮ್ಯಾನಿಫೆಸ್ಟ್ ಮಾಡಿದ್ದೀರಾ, ಈ ಒಂದು ವಾರ ನನ್ನ ಕನಸು ನೆರವೇರಬೇಕು ಅಂತ, ಈ ಒಂದು ವಾರ ಅಂದ್ಕೊಂಡಿರೋ ಕೆಲಸಗಳು ಆಗಬೇಕು ಅಂತ, ಖಂಡಿತ ಆ ಕೆಲಸಗಳಲ್ಲಿ ಹೆಚ್ಚಿನ ಸಕ್ಸಸ್ ನೋಡುವಂತಹ ವಾರ ಫಾರ್ ಪಾಯಲ್ ನಂಬರ್ 2. ಎಸ್, 26 ನಂಬರ್ ತುಂಬ ಇಂಪಾರ್ಟೆಂಟ್ ಇದೆ ಈ ಒಂದು ವಾರದಲ್ಲಿ. ಆ ಡೇಟ್ ನಿಮಗೆ ತುಂಬ ಇಂಪಾರ್ಟೆಂಟ್ ಇದೆ. 26 ಗುರುವಾರ ತುಂಬ ಇಂಪಾರ್ಟೆಂಟ್ ಇದೆ. ತುಂಬ ಹೊಸ ಚೈತನ್ಯ, ಹೊಸ ಏನೋ ಒಂದು ನಿಮ್ಮಲ್ಲಿ ಶಕ್ತಿ ರಾಯರು ಕೊಡ್ತಿದ್ದಾರೆ. ಹೆಚ್ಚಾಗಿ ತುಂಬ ಹೆಚ್ಚು ಭಕ್ತಿ ಮೂಡ್ತಿದೆ. ನಿಮ್ಮ ಮನೆಗೆ ನೀವು ಏನಾದರೂ ರಾಯರ ವಿಗ್ರಹ ಆಗಿರ್ಬೋದು, ಫೋಟೋನಾಗಿರ್ಬೋದು ನೀವು ಪರ್ಚೇಸ್ ಮಾಡ್ತಿರಬಹುದು ಈ ಒಂದು ವಾರದಲ್ಲಿ. ಅಥವಾ ನಿಮಗೆ ಗಿಫ್ಟಾಗಿ ಉಡುಗೊರೆ ಆಗಿ ಸಿಗ್ತಿರಬಹುದು. ನಿಮ್ಮನ್ನು ಯಾರು ಟಾಂಟ್ ಮಾಡಿದರು, ನಿಮ್ಗೆ ಯಾರು ನೆಗೆಟಿವಿಟಿ ಮಾಡಿದರು, ಆ ವ್ಯಕ್ತಿಗಳು ನಿಮ್ಮ ಮುಂದೆ ಈ ಒಂದು ವಾರದಲ್ಲಿ ಅಪರಾಧಿಯಾಗಿ ನಿಮ್ಮ ಮುಂದೆ ಅನ್ನೋದಕ್ಕಿಂತ ನಿಮ್ಮ ಸಹಪಾಠಿಗಳು, ನಿಮ್ಮ ಜೊತೆ ಕೆಲಸ ಮಾಡೋರ ಮುಂದೆ ಎಲ್ಲ ಆ ವ್ಯಕ್ತಿಗಳು ತಪ್ಪಾಗಿ ನಿಲ್ತಿದ್ದಾರೆ. ಈ ಒಂದು ವಾರ ತುಂಬ ಪಾರ್ಟೀಸ್ ಹಾಗೂ ತುಂಬ ಎಂಜಾಯ್ಮೆಂಟ್ ಇದೆ. ನಿಮ್ಮ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಗಮನ ಕೊಡಬೇಕಿದೆ. ಸ್ವಲ್ಪ ಅಸಿಡಿಟಿ ಪ್ರಾಬ್ಲಮ್ ಆಗಬಹುದು. ಹೆಚ್ಚು ನೀರನ್ನು ಕುಡೀರಿ. ತುಂಬ ಬಿಸಿಲಿರೋದ್ರಿಂದ ನಿಮಗೆ ತುಂಬಾ ಸುಸ್ತಾಗ್ಬೋದು. ನಿಮ್ಮ ದೇಹಕ್ಕೆ ಹೆಚ್ಚು ನೀರು ಬೇಕಿದೆ. ಹಾಗೂ ಬೆಳಗಿನ ಜಾವ ಎದ್ದು ಧ್ಯಾನ ಮಾಡಿ ಪಾಯಲ್ ನಂಬರ್ 2 ಇನ್ನಷ್ಟು ನಿಮಗೆ ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ಪಾಯಲ್ ನಂಬರ್ 2 ಯಾವುದನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಎಡಬಹುದು ಈ ಒಂದು ವಾರ. ಯಾವುದನ್ನು ತೊಗೋಬೇಕು, ಯಾವುದನ್ನು ತೊಗೋಬಾರ್ದು ಅನ್ನೋದ್ರಲ್ಲಿ ಸ್ವಲ್ಪ ಎಡುವಂಥದ್ದಿದೆ. ಈ ಒಂದು ವಾರದಲ್ಲಿ ಸ್ವಲ್ಪ ಗಮನ ಕೊಡಬೇಕಿದೆ. ನೀವು ತಗೊಳ್ಳೋ ನಿರ್ಧಾರಗಳಾಗಿರ್ಬೋದು, ತಗೊಳ್ಳೋ ವಸ್ತುಗಳಾಗಿರ್ಬಹುದು, ಎನಿಥಿಂಗ್ ಯಾವುದೇ ಒಂದು ಡಿಸಿಷನ್ಸ್ ಇರ್ಬೋದು, ವಸ್ತುಗಳಾಗಿರ್ಬೋದು, ಸ್ವಲ್ಪ ಯೋಚನೆ ಮಾಡ್ತಿಲ್ಲ, ಆತುರವಾಗಿ ನಿರ್ಧಾರ ತಗೋತಿರ್ಬೋದು. ಆದರೆ ನೀವು ಏನೇ ನಿರ್ಧಾರ ತಗೊಳ್ಳಿ, ಈ ಒಂದು ವಾರ ನಿಮಗೆ ಸಕ್ಸಸ್ ಹೆಚ್ಚಾಗಿ ಇದೆ. ಪ್ರಮೋಷನ್ ಕೂಡ ಸಿಗ್ತಿದೆ, ಹ್ಯಾಪಿನೆಸ್ ಇದೆ. ಹಾಗೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಸುದ್ದಿ ಈ ಒಂದು ವಾರದಲ್ಲಿ ನಡೀತಿದೆ. ಅದಕ್ಕೆ ಯಾರು ಅಡೆತಡೆಗಳು ಮಾಡಿದ್ದಾರೆ ಪಾಯಲ್ ನಂಬರ್ 2 ಖಂಡಿತ ಆ ವ್ಯಕ್ತಿಗಳು ನಿಮ್ಮ ಮುಂದೆ ಕಾಣಿಸ್ಕೋತಿದ್ದಾರೆ. ನಿಮ್ಮ ಡ್ರೀಮ್ಸಲ್ಲಾಗಿರ್ಬೋದು ಅಥವಾ ನಿಮ್ಮ ಒಂದು ಮೆಡಿಟೇಷನಲ್ಲಾಗಿರ್ಬೋದು. ಆ ಮುಖಗಳು ಯಾರು ಅನ್ನೋದು ನಿಮಗೆ ಗೊತ್ತಾಗಬೇಕಾಗಿದೆ. ಅದಕ್ಕೋಸ್ಕರ ತುಂಬ ಪ್ರಯತ್ನ ಮಾಡ್ತಿದ್ದೀರಾ. ಯಾಕೆ ನನಗೆ ಇವರು ಈ ರೀತಿ ಮಾಡ್ತಿದ್ದಾರೆ ಅನ್ನೋ ಒಂದು ನಿಮ್ಮ ಕ್ವಶನ್ಗೆ
ಆನ್ಸರ್ ಕೂಡ ಈ ಒಂದು ವಾರದಲ್ಲಿ ಸಿಗ್ತದೆ. ನಿಮ್ಮ ಕನಸಲ್ಲಿ ಸರ್ಪ ಕೂಡ ಕಾಣಿಸ್ತಿರಬಹುದು. ಸ್ವಲ್ಪ ನೀವು ಕ್ಲೆನ್ಸ್ ಆಗಬೇಕಾಗಿದೆ, ಬಿಕಾಸ್ ಸ್ವಲ್ಪ ನೆಗೆಟಿವಿಟಿ ದೃಷ್ಟಿಗಳಿದೆ, ಅದರಿಂದ ನೀವು ಕ್ಲೆನ್ಸ್ ಆಗಬೇಕಾಗಿದೆ. ಆಗಾಗ ನೀವು ಈ ಒಂದು ವಾರದಲ್ಲಿ ಕ್ಲೆನ್ಸ್ ಮಾಡ್ಕೊಳ್ಳಿ, ಆರತಿ ಕೊಡೋಕೆ ಹೋಗಿ ತಡೆ ಓಡಿಸ್ಕೊಂಡು ಬನ್ನಿ. ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗುತ್ತೆ. ನಿಮ್ಮ ಸುತ್ತ ಇರುವಂಥ ಯಾವುದಾದ್ರೂ ಗಣಪತಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆನ ಮಾಡಿಸಿ ಗರಿಕೆನ ಕೊಟ್ಟು ಬನ್ನಿ. ಖಂಡಿತ ತುಂಬಾ ಪಾಸಿಟಿವ್ ಎನರ್ಜೀಸ್ ನಿಮಗೆ ಪಾಸಿಟಿವ್ ಸಿಗ್ತಿದೆ. ನಿಮ್ಮ ಮನಸ್ಸಲ್ಲಿರೋ ಆಸೆಗಳು ಕೂಡ ನೆರವೇರ್ತಿದೆ, ಶಾಂತಿ ಇದೆ. ಎಸ್, ಫೈಲ್ ನಂಬರ್ 2, ನಿಮ್ಮ ಕೆಲಸದಲ್ಲಿ ಹಾಗೂ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕೆಲಸ ಆಗಬಾರ್ದು ಅಂತ ಸುತ್ತ ಇರೋ ಜನಗಳು ಕಾಯ್ತಿದ್ದಾರೆ. ಸುತ್ತ ಇರೋ ಜನಗಳು ಒಂದು ರೀತಿ ನಿಮಗೆ ಸರ್ಪವಾಗಿರ್ಬೋದು, ಅಥವಾ ಆ ವ್ಯಕ್ತಿಗಳು ನಿಮಗೆ ಒಂದು ರೀತಿ ಎನಿಮಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವುದಕ್ಕೂ ದಾರಿ ಕೊಡದೇ ಇರೋ ರೀತಿ ಅಡ್ಗೋಡೆಯಾಗಿ ನಿಂತಿದ್ದಾರೆ. ಅದನ್ನು ದಾಟಿ ಹೋಗುವಂಥ ಸಮಯ ಬಂದಿದೆ. ಆ ಧೈರ್ಯ, ಆ ಒಂದು ತಾಳ್ಮೆ ಹೆಚ್ಚಾಗಿ ನಿಮಗೆ ಈ ಒಂದು ವಾರ ಸಿಗ್ತಿದೆ. ನಿಮ್ಮ ಮನೇನೂ ಕೂಡ ಕ್ಲೆನ್ಸ್ ಮಾಡ್ತಿದ್ದೀರಾ, ಹಾಗೆ ಹೆಚ್ಚು ಎಂಜಾಯ್ ಮಾಡ್ತಿದ್ದೀರಾ. ಈ ಒಂದು ವಾರ ಹೆಚ್ಚು ಮೆಲೋಡಿ ಸಾಂಗ್ಸ್ನ ಕೇಳ್ತಿದ್ದೀರಾ. ಮೆಲೋಡಿ ಸಾಂಗ್ಸ್ನ ಕೇಳೋ ಜೊತೆಗೆ ನಿಮ್ಮ ಒಂದು ಸ್ಟೇಟಸ್ ಆಗಿರ್ಬೋದು, ನಿಮ್ಮ ಒಂದು ನಿಮ್ಮದೇ ಆದಂಥ ಯಾವುದಾದ್ರೂ ಚಾನಲ್, ಯೂಟ್ಯೂಬ್ ಚಾನಲ್ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ಹೊಸದಾಗಿ ಶುರು ಮಾಡ್ತಿರೋ ಕೆಲಸದಲ್ಲಿ ಹೆಚ್ಚು ಹ್ಯಾಪಿನೆಸ್ ಇದೆ. ನಿಮ್ಮ ಟ್ಯಾಲೆಂಟ್ನ ತೋರಿಸ್ತಿದ್ದೀರಾ, ಹಾಗೆ ಮೆಲೋಡಿ ಸಾಂಗ್ಸ್ನ ಕೇಳ್ತಿದ್ದೀರಾ, ನಿಮ್ಗೆ ಇಷ್ಟ ಆಗಿರೋ ಕೆಲಸಗಳನ್ನ ಮಾಡ್ತಿದ್ದೀರಾ. ಫೈಲ್ ನಂಬರ್ 2, ಟೆನ್ಷನ್ ಏನಿದೆ ಆ ಟೆನ್ಷನಿಂದ ಹೊರಗಡೆ ಬರ್ತಾ ಇದ್ದೀರಾ. ಅವರೆಲ್ಲ ನಿಮ್ಮ ಸುತ್ತ ಇರೋ ಜನಗಳು ಅಂದ್ಕೊಂಡಿದ್ದಾರೆ ನಿಮ್ಮನ್ನು ಡೌನ್ ಮಾಡ್ತಿದ್ದೀರಿ ಅಂತ, ಬಟ್ ನೀವು ಅಲ್ಲೇ ತುಂಬ ಸ್ಟ್ರಾಂಗ್ ಆಗ್ತಿದ್ದೀರಾ ಅಂತ ವ್ಯಕ್ತಿಗಳು ಗೊತ್ತಿಲ್ಲ. ಖಂಡಿತ ಹಾಗೆ ಕ್ಯಾರಿ ಮಾಡಿ. ಅವ್ರ ಮುಂದೆ ನೀವು ಹೇಗಿದ್ದೀರಾ ಅನ್ನೋದು ತೋರಿಸೋದಕ್ಕಿಂತ ನೀವೇನು ಮಾಡ್ತಿದ್ದೀರಾ ಅನ್ನೋದು ಅವ್ರಿಗೆ ನಿಮ್ಮ ಕೆಲಸಗಳ ಉತ್ತರಗಳು ಕೊಡ್ತಿದೆ. ಫೈಲ್ ನಂಬರ್ 2, ಬೇಡದೇ ಇರುವಂತಹ ವ್ಯಕ್ತಿಗಳು ನಿಮ್ಮ ಬಗ್ಗೆ ಏನು ಹಿಂದೆ ಮಾತಾಡ್ತಿದ್ದಾರೆ, ನಿಮ್ಮನ್ನು ಮಾತನ್ನು ಕೇಳಿಸ್ಕೊತಿದ್ದಾರೆ, ನಿಮಗೆ ಟಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಆ ವ್ಯಕ್ತಿಗಳು ಈ ಒಂದು ವಾರದಲ್ಲಿ ತುಂಬಾ ಟಯರ್ಡ್ ಆಗ್ತಿದ್ದಾರೆ. ನಿಮಗೆ ಆ ವ್ಯಕ್ತಿಗಳ ಒಂದು ಫೇಸ್ ಎಕ್ಸ್ಪ್ರೆಷನ್ ಆಗಿರ್ಬೋದು, ಅವರ ಒಂದು ದೇಹದಲ್ಲಿ ಆಗ್ತಿರುವಂತಹ ಆರೋಗ್ಯದ ಸಂಬಂಧಪಟ್ಟಿರುವಂಥ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದು ನಿಮಗೆ ಹೆಚ್ಚು ಗೊತ್ತಾಗ್ತಿದೆ ಈ ಒಂದು ವಾರದಲ್ಲಿ. ನಿಮ್ಮ ಕುಟುಂಬದ ಸದಸ್ಯರಾಗಿರ್ಬೋದು, ನಿಮ್ಮ ಕೆಲಸದಲ್ಲಿ ಇರುವಂಥ ವ್ಯಕ್ತಿಗಳಾಗಿರಬಹುದು. ಪ್ಯಾನ್ ನಂಬರ್ ಯು ಆರ್ ತುಂಬ ಸ್ಟ್ರಾಂಗ್ ಇದ್ದೀರಾ, ನೀವು ತುಂಬ ಸ್ಟ್ರಾಂಗ್ ಪರ್ಸನ್ ನೀವು ಇದ್ದೀರಾ. ಪ್ಯಾನ್ ನಂಬರ್ 2, ಯಾವುದೇ ನಿರ್ಧಾರ ತಗೊಂಡ್ರೂ ಖಂಡಿತ ಅದರಲ್ಲಿ ಹೆಚ್ಚಿನ ಗೆಲುವು, ಸಕ್ಸಸ್ ಅನ್ನೋದಿದೆ. ಹಾಗೆ ಸ್ವಲ್ಪ ತಾಳ್ಮೆನೂ ಕೂಡ ಇರಬೇಕಿದೆ ಪ್ಯಾನ್ ನಂಬರ್ 2ಗೆ. ಹೆಚ್ಚು ಯಾವ ಕೆಲಸ ಈ ಒಂದು ವಾರದಲ್ಲಿ ಮಾಡ್ತಿದ್ದೀರಾ, ಹೆಚ್ಚು ಅದ್ರ ಬಗ್ಗೆನೇ ಗಮನ ಕೊಡ್ತಿದ್ದೀರಾ, ಹೆಚ್ಚು ಅದ್ರ ಬಗ್ಗೆನೇ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ. ಫೈಲ್ ನಂಬರ್ 2, ಅಷ್ಟೊಂದು ರಿಸ್ಕ್ ತೊಗೊಳ್ಳಕ್ಕೆ ಹೋಗಬೇಡಿ. ನಿಮ್ಮ ಕೈಯಲ್ಲಿ ಈ ಒಂದು ವಾರದಲ್ಲಿ ಯಾವುದು ಕೆಲಸ ಮಾಡ್ತಿದ್ದೀರಾ ಹೆಚ್ಚು ಶ್ರಮ ಹಾಕೋ ಅವಶ್ಯಕತೆ ಇಲ್ಲ. ಖಂಡಿತ ಅದು ಆಸ್ ಇಟ್ ಈಸ್ ಫಾಸ್ಟಾಗಿ ಮೂವ್ ಆಗ್ತಿದೆ. ಎಸ್, ಇಲ್ಲಿ ಯಾರು ನಿಮ್ಮ ಪ್ರೀತಿಯ ಜೀವನದಲ್ಲಿ ಥರ್ಡ್ ಪಾರ್ಟೀಸ್ ಇದ್ದಾರೆ ಅಂತ ನಿಮಗೆ ಬೇಸರ ಇದೆ, ಹಾಗೂ ಆ ವ್ಯಕ್ತಿಯಿಂದ ನಿಮ್ಮ ಪ್ರೀತಿಯಿಂದ ದೂರ ಆಗ್ತಿದ್ದೀನಿ ಅನ್ನೋ ಬೇಸರ ಇದೆ. ಆ ವ್ಯಕ್ತಿ ಕೂಡ ನಿಮ್ಮ ಪ್ರೀತಿಯ ಜೀವನದಿಂದ ದೂರ ಹೋಗ್ತಿದ್ದಾರೆ. ಹೊಸ ಬಿಗಿನಿಂಗ್ ಶುರುವಾಗ್ತಿದೆ. ನಿಮ್ಮ ಒಂದು ವ್ಯಕ್ತಿಯ ಒಂದು ಗುಣ ನಿಮಗೆ ಗೊತ್ತಾಗ್ತಿದೆ. ಏನು ಕೀ ಲಾಕ್ ಆಗಿದೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ, ಖಂಡಿತ ಅದು ರಿಮೂವ್ ಆಗ್ತದೆ. ಹೊಸ ಬದಲಾವಣೆಗಳು ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಬರ್ತಿದೆ. ಹೊಸ ವ್ಯಕ್ತಿಗಳನ್ನ ಭೇಟಿ ಮಾಡ್ತಿದ್ದೀರಾ. ನಿಮ್ಗಿನ್ನ ಏಜಲ್ಲಿ ದೊಡ್ಡವರು ಇರೋ ವ್ಯಕ್ತಿಗಳು ನಿಮಗೇನೋ ಒಂದಿಷ್ಟು ಮಾತುಗಳನ್ನ ಹೇಳ್ತಿದ್ದಾರೆ. ಆ ಮಾತುಗಳು ನಿಮ್ಮ ಮನಸ್ಸಿಗೂ ನಿಮಗೂ ತುಂಬಾ ಈ ಒಂದು ವಾರದಲ್ಲಿ ಖುಷಿ ಆಗ್ತದೆ. ಆಗ ಅದನ್ನು ನೀವು ತಗೊಳ್ತಿದ್ದೀರಾ. ಈ ಹಿಂದೆ ಪ್ಯಾನ್ ನಂಬರ್ 2 ಕೆಲವು ವ್ಯಕ್ತಿಗಳನ್ನ ನಂಬಿ ನೀವು ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದೀರಾ. ಬಟ್ ಈ ಒಂದು ವಾರದಲ್ಲಿ ಆ ವ್ಯಕ್ತಿಗಳನ್ನ ನೀವು ದೂರ ಇಡೋದ್ರ ಜೊತೆಗೆ ಇನ್ನಷ್ಟು ಅರ್ಥ ಮಾಡ್ಕೋತಿದ್ದೀರಾ. ಇನ್ನಷ್ಟು ನಿಮಗೆ ಅರ್ಥ ಮಾಡಿಸಿದ್ದಾರೆ ಆ ಪರ್ಸನ್. ನಿಮ್ಮ ಲೈಫಿಂದ ಯಾರು ನೋವು ಮಾಡಿ ಹೋಗಿದ್ದಾರೆ, ಅವರು ನಿಮ್ಮ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಲವರ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅವ್ರು ನಿಮ್ಮೊಂದು ಹೊಸ ದಾರಿನ ತೋರಿಸಿ ಹೋಗಿದ್ದಾರೆ. ಯಾವುದನ್ನು ತಗೋಬೇಕು, ಯಾವುದನ್ನು ತಗೋಬಾರ್ದು ಅನ್ನೋದನ್ನು. ಫೈಲ್ ನಂಬರ್ 2, ಕಾನೂನಿಗೆ ಸಂಬಂಧಪಟ್ಟಾಗ ಯಾವ ಕೆಲಸಗಳು ಇನ್ಕಂಪ್ಲೀಟ್ ಇದೆ ಅದು ಕಂಪ್ಲೀಟ್ ಆಗುವಂತಹ ಸಮಯ ಬಂದಿದೆ. ಹಾಗೆ ನೀವು ತುಂಬ ತಾಳ್ಮೆಯಿಂದ ವೆಯ್ಟ್ ಮಾಡ್ತಿರುವಂಥ ಕೆಲಸಗಳು ಈ ಒಂದು ವಾರದಲ್ಲಿ ತುಂಬ ಚಲನೆಯಲ್ಲಿ ಹೋಗ್ತಿದೆ, ಫಾಸ್ಟಾಗಿ ಹೋಗ್ತಿದೆ. ಹಾಗೆ ಯಾವುದಾದ್ರೂ ವಿದೇಶ ಪ್ರಯಾಣ ಮಾಡಬೇಕು ಅಂತ ನಿಮಗೆ ಈ ಒಂದು ವಾರದಲ್ಲಿ ಯೋಚನೆ ಬರ್ಬೋದು. ಅದಕ್ಕೆ ತುಂಬಾ ಪ್ರಿಪೇರೇಷನ್ ಮಾಡ್ಕೋತಿದ್ದೀರಾ. ಎಸ್,
ಯಾವುದಾದ್ರೂ ನೀವು ಆಡಿಷನ್ಗೆ ಪ್ರಿಪೇರ್ ಆಗ್ತಿದ್ರೆ ಸಿಂಗಿಂಗ್ ಆಗಿರ್ಬೋದು, ಆ್ಯಕ್ಟಿಂಗ್ಗೆ ಸಂಬಂಧಪಟ್ಟಾಗಿರ್ಬೋದು, ಯಾವುದು ನಿಮ್ಮ ಕೆರಿಯರ್ಗೆ ಸಂಬಂಧಪಟ್ಟಾಗಿ ಯಾವುದರಲ್ಲಿ ನೀವು ಮುಂದೆ ಹೋಗಬೇಕು, ನಟನೆಯಲ್ಲಿ ಆಗಿರಬಹುದು ಅಥವಾ ಸಂಗೀತಕ್ಕೆ ಸಂಬಂಧಪಟ್ಟಾಗಿರ್ಬೋದು ಅಥವಾ ಇನ್ಯಾವುದಕ್ಕಾದ್ರೂ ವೇದಿಕೆಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಕಲೆಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಅದರಲ್ಲಿ ನೀವು ಮುಂದೆ ಫಾಸ್ಟಾಗಿ ಮೂವ್ ಆಗ್ತಿದ್ದೀರಾ. ನಂಬರ್ 2, ಹೆಚ್ಚು ಅಸ್ಟ್ರಾಲಜಿ ಬಗ್ಗೆ ತಿಳ್ಕೊಳ್ತಿದ್ದೀರಾ ಈ ಒಂದು ವಾರ. ಪಾಯಿಂಟ್ ನಂಬರ್ 2, ಹಾಗೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವಂಥ ವ್ಯಕ್ತಿಗಳು ನಿಮ್ಮ ಸುತ್ತ ಇದ್ದಾರೆ. ಇನ್ನಷ್ಟು ನೀವು ಡಿಗ್ ಮಾಡಿ ನೋಡಿದ್ರೆ ಆ ವ್ಯಕ್ತಿಗಳು ನೀವೇನೋ ಹಾಗೂ ಆ ವ್ಯಕ್ತಿ ನಿಮಗೇನು ಅನ್ನೋದು ನಿಮಗೆ ಅರ್ಥ ಆಗ್ತಿದೆ. ಬಿಕಾಸ್ ಯಾರನ್ನು ಎಷ್ಟು ದಿವಸ ನೀವು ಅರ್ಥ ಮಾಡ್ಕೊಂಡಿದ್ರಿ, ಆ ವ್ಯಕ್ತಿ ನಿಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ, ನೀವು ಅವ್ರನ್ನ ಅರ್ಥ ಮಾಡ್ಕೊಂಡು ಸಮಯಗಳನ್ನ ಕೊಟ್ಟಿದ್ದೀರಾ. ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ವೆಲ್ ವಿಷರ್ ಆಗಿರ್ಬೋದು, ಬಟ್ ನಿಮ್ಮನ್ನು ಅರ್ಥ ಮಾಡ್ಕೊಂಡು ನಿಮಗೆ ಒಳ್ಳೆಯದಾಗಲಿ ಅಂತ ಬಯಸೋ ಜನ ನಿಮ್ಮ ಸುತ್ತ ಇದ್ದಾರೆ. ಅದನ್ನು ನೀವು ಈ ಒಂದು ವಾರದಲ್ಲಿ ವೀಕ್ಷಣೆ ಮಾಡ್ತಿದ್ದೀರಾ. ಹಾಗೆ ಆ ವ್ಯಕ್ತಿನ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಹಾಗೆ ಆ ವ್ಯಕ್ತಿ ನಿಮಗೆ ತುಂಬ ಸಪೋರ್ಟಾಗಿ ನಿಲ್ತಿದ್ದಾರೆ. ಅದು ನಿಮಗೆ ಮನಸ್ಸಿಗೆ ಇನ್ನಷ್ಟು ಸಂತೋಷ ಇದೆ. ಹಾಗೆ ನಿಮ್ಮಲ್ಲಿ ಒಂದು ಸ್ಟ್ರಾಂಗ್ ಇದೆ, ನಿಮ್ಮಲ್ಲಿ ಒಂದು ದೈವದ ಆಶೀರ್ವಾದ ಹೆಚ್ಚಾಗಿದೆ. ಹಾಗೆ ಪಾಯಿಂಟ್ ನಂಬರ್ 2, ಈ ಒಂದು ವಾರದಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ತಿಳ್ಕೊಳ್ತಿದ್ದಾರೆ. ಅಸ್ಟ್ರಾಲಜಿಸ್ಟ್ನ ಭೇಟಿ ಮಾಡ್ತಿದ್ದಾರೆ. ಅವರು ನಿಮ್ಮ ಬಗ್ಗೆ ಒಂದು ವಿಚಾರಗಳನ್ನ ತಿಳ್ಕೊಳ್ತಿದ್ದಾರೆ. ನಿಮ್ಮಲ್ಲಿ ನಿಮ್ಮ ಒಂದು ವಿಚಾರಗಳು ಏನು ತಿಳಿತಿದೆ, ನಿಮ್ಮನ್ನು ಟಚ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಆ ವ್ಯಕ್ತಿಗೆ ಗೊತ್ತಿದೆ. ನಿಮ್ಮಲ್ಲಿ ನಿಮ್ಮ ಮನೆ ದೇವರಾಗಿರ್ಬೋದು, ನೀವು ನಂಬುವಂತಹ ದೇವರಾಗಿರ್ಬೋದು, ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ನಿಮ್ಮ ಶತ್ರುಗಳಿಗೆ ಗೊತ್ತಾಗ್ತಿದೆ. ನಿಮ್ಗೇನೇ ಸಮಸ್ಯೆ ಮಾಡಿದ್ರೂ ಅದರಲ್ಲಿ ನೀವು ಕುಗ್ಗೋದಿಲ್ಲ. ಹಾಗೆ ಆ ವಿಚಾರದಿಂದ ನೀವು ಧೈರ್ಯದಿಂದ ನಿಭಾಯಿಸ್ತೀರಾ. ಹೇಗೆ ಸಾಧ್ಯ ಅನ್ನೋದು ನಿಮ್ಮ ಶತ್ರುಗಳಿಗೆ ಒಂದಷ್ಟು ಗೊಂದಲತೆ ಇದೆ. ಅದನ್ನು ಕ್ಲಾರಿಟಿ ಮಾಡ್ಕೋತಿದ್ದಾರೆ, ಹೇಗಿದೆ ಸಾಧ್ಯ ಇವ್ರಿಗೆ, ಎಷ್ಟೇ ಸಮಸ್ಯೆ ಮಾಡಿದ್ರೂ ಇವರು ಚೇತರಿಸ್ಕೋತಾರೆ ಅಂತ. ಖಂಡಿತ ನಿಮ್ಮಲ್ಲಿ ಇರೋ ದೈವ ಶಕ್ತಿ ಯಾವುದು ಅನ್ನೋದನ್ನು ತಿಳ್ಕೊಳ್ತಿದ್ದಾರೆ. ಪಾಯಿಂಟ್ ನಂಬರ್ 2, ನಿಮ್ಮ ಶತ್ರುಗಳು. ಎಸ್, ಬಹಳಷ್ಟು ವಿಚಾರಗಳಲ್ಲಿ ನೀವು ತುಂಬ ಆಲೋಚನೆ ಮಾಡಿ ಆ ನಿರ್ಧಾರ ತಗೊಳ್ಳೋದನ್ನೇ ನಿಲ್ಲಿಸ್ಬಿಟ್ಟಿರ್ಬೋದು. ಮನಸ್ಸಿಗೆ ಬೇಸರ ಆಗಿ ಈ ಕೆಲಸ ಆಗ್ತಾನೇ ಇಲ್ಲ, ಇದನ್ನು ಇಲ್ಲೇ ಸ್ಟಾಪ್ ಮಾಡೋಣ ಅಂತ. ಆ ಕೆಲಸ ಮತ್ತೆ ಪುನಃ ಚಾಲನೆಗೆ ಬರ್ತಿದೆ. ಆ ಕೆಲಸನ ನೀವು ಮಾಡಲಿಕ್ಕೆ ಅವಕಾಶ ಈ ಒಂದು ವಾರದಲ್ಲಿ ನಿಮಗೆ ಸಿಗ್ತಿದೆ. ಎಸ್, ನಿಮ್ಮ ಬ್ರದರ್ ಆಗಿರ್ಬೋದು, ನಿಮ್ಮ ಸಿಸ್ಟರ್ ಆಗಿರ್ಬೋದು, ನಿಮಗೆ ಹೆಚ್ಚಿನ ಸಪೋರ್ಟ್ ಮಾಡ್ತಿದ್ದಾರೆ ಈ ಒಂದು ವಾರದಲ್ಲಿ. ಪಾಯಿಂಟ್ ನಂಬರ್ 2, ಹಾಗೆ ಏನು ವಿಘ್ನಗಳಿದೆ, ವಿಘ್ನ ವಿನಾಯಕ ಅದನ್ನು ನಿವಾರಣೆ ಮಾಡ್ತಿದ್ದಾರೆ. ಹಾಗೂ ಹೆಚ್ಚು ಶಿವನ ಆಲಯಕ್ಕೆ ನೀವು ಭೇಟಿ ಕೊಡ್ತಿದ್ದೀರಾ ಈ ಒಂದು ವಾರ. ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗೆ ಏನಾದರೂ ಒಂದಿಷ್ಟು ಸೇವೆನ ನೀವು ಮಾಡ್ತಿದ್ದೀರಾ. ಖಂಡಿತ ರಾಮ ಸೀತಾ ಆಂಜನೇಯರ ಆಶೀರ್ವಾದ ಕೂಡ ನಿಮಗೆ ಹೆಚ್ಚಾಗಿ ಈ ಒಂದು ವಾರದಲ್ಲಿ ಬ್ಲೆಸ್ಸಿಂಗ್ ಸಿಗ್ತಿದೆ. ನೀವು ಏನಾದ್ರು ಮ್ಯಾರೇಜ್ಗೋಸ್ಕರ ವೇಟ್ ಮಾಡ್ತಿದ್ರೆ ಖಂಡಿತ ರಾಮ ಲಕ್ಷ್ಮಣ ಸೀತಾ ಆಂಜನೇಯರ ಆಶೀರ್ವಾದದಿಂದ ನಿಮಗೆ ವಧುವರ ಸೆಟ್ ಆಗ್ತಿದೆ. ಪಾಯಿಂಟ್ ನಂಬರ್ 2, ಹಾಗೆ ನಿಮ್ಮ ಒಂದು ಹೃದಯಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಏನಾದರೂ BP ಶುಗರ್ ಇದ್ದರೆ ಅದು ಕೂಡ ಕಂಟ್ರೋಲಿಗೆ ಬರ್ತಿದೆ. ಆರೋಗ್ಯದಲ್ಲಿ ಹಿಡಿತವಾಗಿದ್ದೀರಾ. ಹಾಗೆ ಹೆಚ್ಚು ಯಾವುದು ನಿಮಗೆ ಸೂಕ್ತ ಅನ್ನಿಸ್ತಿದೆ ಆ ಕೆಲಸನ ಮಾಡ್ತಿದ್ದೀರಾ. ಹಾಗೆ ಹೆಚ್ಚು ಈ ಒಂದು ವಾರದಲ್ಲಿ ಟೆನ್ಷನ್ ಇಲ್ಲ, ಫ್ರೀ ಆಗಿದ್ದೀರಾ. ನಿಮ್ಮ ಮನಸ್ಸು, ನಿಮ್ಮ ಕುಟುಂಬದ ವ್ಯಕ್ತಿಗಳ ಒಂದು ಸಂತೋಷ ವಾತಾವರಣ ನಿಮ್ಮ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತಿದೆ. ಹಾಗೆ ಯಾವುದೂ ನಿಮಗೆ ಬರಬೇಕಾಗಿರೋ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಅಥವಾ ನಿಮ್ಮ ಲೈಫಿಗೆ ಹೊಸದಾಗಿ ಏನನ್ನ ಬರಬೇಕು ಅಂತ ವೇಟ್ ಮಾಡ್ತಿದ್ದೀರಾ, ಆ ವಿಚಾರವಾಗಿ ಈ ಒಂದು ವಾರದಲ್ಲಿ ಬಹಳಷ್ಟು ಒಳ್ಳೆಯ ನಿರ್ಧಾರಗಳು ಹಾಗೂ ಆ ಒಂದು ವಿಚಾರನ ನಿಮ್ಮ ಮನೆಯಲ್ಲಿ ಪ್ರಸ್ತಾಪನೆ ಮಾತಾಡ್ತಿದ್ದೀರಾ. ಎಸ್, ಇಲ್ಲಿ ಪ್ರೆಗ್ನೆನ್ಸಿ ವಿಚಾರದಲ್ಲಿ ನಿಮಗೆ ಗುಡ್ ನ್ಯೂಸ್ ಇದೆ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆ್ಯಕ್ಟಿವ್ ಆಗ್ತಿದ್ದೀರಾ. ನಿಮ್ಮದೇ ಆದಂಥ ಯಾವುದಾದ್ರೂ ಯೂಟ್ಯೂಬ್ ಚಾನಲ್ ಏನು ನೀವು ಮಾಡ್ತಿದ್ದೀರಾ ಕೆಲಸಗಳು, ಖಂಡಿತ ಅದರಲ್ಲಿ ಹೆಚ್ಚಿನ ಲಾಭ ಇದೆ. ಇನ್ನಷ್ಟು ಹೈಲೈಟ್ ಆಗ್ತಿದ್ದೀರಾ, ಇನ್ನಷ್ಟು ಪ್ರಚಾರಗಳನ್ನ ಮಾಡ್ತಿದ್ದೀರಾ, ಇನ್ನಷ್ಟು ಒಳ್ಳೆ ವಿಚಾರಗಳನ್ನ ಜನಗಳಿಗೆ ಹೇಳ್ತಿದ್ದೀರಾ ಕೂಡ. ಅದರಿಂದ ನಿಮಗೂ ಕೂಡ ತುಂಬ ಸಂತೋಷ ಇದೆ. ಇನ್ನಷ್ಟು ಗ್ರೋತ್ ನೋಡಬೇಕು ನನ್ನ ಲೈಫಲ್ಲಿ, ನನ್ನ ಕೆರಿಯರ್ ಲೈಫಲ್ಲಿ ಅಂತ ನೀವು ವೇಟ್ ಮಾಡ್ತಿದ್ರೆ ಈ ಒಂದು ವಾರದಿಂದ ತುಂಬಾ ಸಕ್ಸಸ್ ಅನ್ನೋದು ಹೆಚ್ಚಾಗಿದೆ. ನಿಮ್ಮ ಮನೆ ದೇವರ ಆಶೀರ್ವಾದ ಕೂಡ ಹೆಚ್ಚಾಗಿ ಇದೆ. ಯಾವುದಾದ್ರೂ ಪ್ರಾಣಿನ ನೀವು ಈ ಒಂದು ವಾರದಲ್ಲಿ ಸೇವ್ ಮಾಡ್ತಿದ್ದೀರಾ, ನಿಮ್ಮ ಕಣ್ಮುಂದೆ ಆ ಪ್ರಾಣಿಗೆ ಏನಾದರೂ ಸಮಸ್ಯೆ ಆಗ್ತಿದ್ರೆ ಅದನ್ನು ನೀವು ಕಾಪಾಡ್ತಿದ್ದೀರಾ. ಅಥವಾ ಯಾವುದಾದ್ರೂ ವ್ಯಕ್ತಿನೇ ಆಗಿರಬಹುದು, ಅವ್ರಿಗೇನಾದರೂ ಸಮಸ್ಯೆ ಆಗ್ತಿರೋದನ್ನು ನೀವು ತಡೀತಿದ್ದೀರಾ. ಅವ್ರೇನಾದರೂ ಬೀಳೋದಾಗಿರ್ಬೋದು, ಅವ್ರಿಗೇನಾದರೂ
ಪ್ರಾಬ್ಲಮ್ ಆಗೋದನ್ನು ನೀವು ಸೇವ್ ಮಾಡಿ ಅದರಿಂದ ಹೊರಗಡೆ ಕರ್ಕೊಂಡು ಬರ್ತಿದ್ದೀರಾ. ಪಾಲ್ ನಂಬರ್ 2, ಕೆಲವು ಬೇಡದಿರೋ ಮಾತುಗಳಿಗೆ ತಲೆ ಕೆಡಿಸ್ಕೋಬೇಡಿ. ಆ ಮಾತುಗಳು ನಿಮಗೆ ಪದೇ ಪದೇ ಬರ್ತಾಯಿದ್ರೆ ಖಂಡಿತ ಅದರಿಂದ ಹೊರಗಡೆ ಬನ್ನಿ. ನಿಮಗೆ ಅದು ಒಂದು ಬೈಗುಳ ಅಂತ ನಿಮ್ಗೆ ಅಂದ್ಕೊಳ್ಳೋದಕ್ಕಿಂತ ಅದು ಹೊಗಳಿಕೆ ಅಂದ್ಕೊಳ್ಳಿ. ಹಾಗೆ ಯಾರು ನಿಮಗೆ ಟಾಂಟ್ ಮಾಡ್ತಿದ್ದಾರೆ ಅದು ನಿಮಗೆ ಏನೋ ಒಂದು ಹೊಸ ದಾರಿನ ತೋರಿಸ್ಕೊಡ್ತಿದೆ ಅಂತ ಅಂದ್ಕೊಳ್ಳಿ. ಯಾರು ನಿಮಗೆ ಬೇಸರ ಮಾಡ್ತಿದ್ದಾರೆ ಹಾಗೂ ನಿಮಗೆ ಇನ್ನಷ್ಟು ಜವಾಬ್ದಾರಿ ಇಲ್ಲ ಅಥವಾ ನಿಮ್ಗೇನಾದರೂ ಮನಸ್ಸಿಗೆ ನೋವಾಗೋ ರೀತಿ ಯಾರು ಮಾತಾಡಿದ್ರು ಅದನ್ನು ನೀವು ಧೈರ್ಯದಿಂದ ತಗೊಳ್ಳಿ. ಹಾಗೆ ಈ ಒಂದು ವಾರದಲ್ಲಿ ಯಾರು ನಿಮಗೆ ಅಡ್ವೈಸ್ ಮಾಡ್ತಿದ್ದಾರೆ ಅಥವಾ ಏನಾದರೂ ವಿಚಾರಗಳನ್ನ ಹೇಳ್ತಿದ್ದಾರೆ ಅದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗ್ತಿದೆ. ಪಾಲ್ ನಂಬರ್ 2, ಈ ಹಿಂದೆ ಯಾರು ನಿಮಗೆ ಟಾಂಟ್ ಮಾಡಿ ಬೇಸರ ಮಾಡಿ ಬೈಗುಳ ಮಾಡಿದ್ರು ಅವ್ರಿಗೆ ಒಂದು ಉತ್ತರ ಕೊಡೋ ಸಮಯ ಈ ಒಂದು ವಾರದಲ್ಲಿ ಪಾಲ್ ನಂಬರ್ 2ಗೆ ಬರ್ತಿದೆ. ಎಸ್, ಇಲ್ಲಿ ಪಾಲ್ ನಂಬರ್ 2 ನಿಮ್ಮ ಕಾಲು ಗೆಜ್ಜೆಗೆ ಸಂಬಂಧಪಟ್ಟಾಗೆ ನಿಮ್ಮ ಒಂದು ಕಾಲು ಗೆಜ್ಜೆ ಎಲ್ಲಾದರೂ ಸ್ಲಿಪ್ಪಾಗಿ ಬಿದ್ದು ಕಳೆದು ಹೋಗಬಹುದು ಕೆಲವರಿಗಿಲಿ, ಅದ್ರ ಬಗ್ಗೆನೂ ಗಮನ ಕೊಡಿ. ಎಸ್, ನಿಮ್ಮ ಅಮೂಲ್ಯವಾದ ವಸ್ತುಗಳ ಬಗ್ಗೆ ಗಮನ ಕೊಡಿ. ಎಸ್, ಏನಾದರೂ ವಸ್ತುಗಳನ್ನು ಹಾಕಿರಬಹುದು, ಏನಾದರೂ ದಾನ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ ಪಾಲ್ ನಂಬರ್ 2. ಅದು ನಿಮ್ಮ ಮನಸ್ಸಿಗೆ ನಿಮ್ಮ ಕುಟುಂಬದ ವ್ಯಕ್ತಿಗಳಿಗೆ ತುಂಬಾ ಆರೋಗ್ಯದ ವಿಚಾರದಲ್ಲಿ ಕೂಡ ತುಂಬಾ ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ಹೆಚ್ಚಾಗಿ ಎಷ್ಟು ನೀವು ಮೇಲಕ್ಕೆ ಆರಬೇಕು, ನಾನು ಇನ್ನಷ್ಟು ಗ್ರೋತ್ ನೋಡಬೇಕು ಅನ್ಕೋತಿದ್ದೀರಾ, ಒಂದು ಹೊಸ ಹೆಜ್ಜೆ ಹೊಸ ದಾರಿ ನಿಮಗೆ ಸಿಗ್ತಿದೆ. ವ್ಯಕ್ತಿಗಳು ಕೂಡ ನಿಮ್ಮ ಲೈಫಿಗೆ, ನಿಮ್ಮ ಮನೆಯಲ್ಲಿ ಅತಿಥಿಗಳು ಕೂಡ ಆಗಮನಿಸ್ತಿದ್ದಾರೆ. ಹಾಗೆ ತುಂಬ ಸ್ಟ್ರಾಂಗ್ ಆಗ್ತಿದ್ದೀರಾ, ನೀವು ಇನ್ನಷ್ಟು ಒಳ್ಳೆಯ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ಪಾಲ್ ನಂಬರ್ 2, ಹಾಗೆ ಕಾನೂನಿಗೆ ಸಂಬಂಧಪಟ್ಟಾಗಿ ಯಾವುದು ಕೆಲಸಗಳು ಇನ್ಕಂಪ್ಲೀಟ್ ಆಗಿದೆ ಅದು ಕೂಡ ಕಂಪ್ಲೀಟ್ ಆಗುವಂತಹ ಸಮಯ ಈ ಒಂದು ವಾರದಲ್ಲಿ ಪಾಲ್ ನಂಬರ್ 2ಗೆ ಇದೆ. ನಿಮ್ಮ ಪೂರ್ವಜರ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಇದೆ. ಪಾಲ್ ನಂಬರ್ 2. ಎಸ್, ಪಾಲ್ ನಂಬರ್ 1 ಯಾರು ಚಾಯ್ಸ್ ಮಾಡಿದ್ದೀರಾ, ಪಾಲ್ ನಂಬರ್ 2 ಕೂಡ ನೀವು ಚಾಯ್ಸ್ ಮಾಡಿರಬಹುದು. ಎಸ್, ಇಲ್ಲಿ ಸ್ಲಿಪ್ ಆಗಿ ಬಿದ್ದಿರೋ ಕಾರ್ಡ್ಸ್ನ ನಾನು ತಗೊಳ್ತಾ ಇದ್ದೀನಿ. ತುಂಬ ಸ್ಟ್ರಾಂಗ್ ಆಗಿದ್ದೀರಾ, ಒಳ್ಳೆ ಟೈಮ್, ಒಳ್ಳೆ ಸಮಯ ಬಂದಿದೆ. ನಂಬಿಕೆ ಇಡಿ, ಯಾವುದೇ ಕೆಲಸದಲ್ಲಿ ಅಥವಾ ಯಾವ ವ್ಯಕ್ತಿನ ನೀವು ನಂಬಿ ಮುಂದೆ ಹೋಗ್ತಿದ್ದೀರಾ ಅವರಿಂದ ನಿಮಗೆ ಸಹಾಯ ಸಿಗುತ್ತಾ ಅನ್ನೋದಿದ್ರೆ ಖಂಡಿತ ಸಿಗುತ್ತೆ. ನಂಬಿಕೆ ಇರಲಿ. ಹಾಗೆ ನಿಮ್ಮ ಮುಖದಲ್ಲಿ ಇನ್ನಷ್ಟು ಗ್ಲೋನೆಸ್ ಇದೆ, ನೀವು ಇನ್ನಷ್ಟು ಕಾನ್ಫಿಡೆನ್ಸ್ ನಿಮಗೆ ಹೆಚ್ಚಾಗ್ತಿದೆ. ಹಾಗೆ ಇನ್ನಷ್ಟು ಸತ್ಯಗಳ ಬಗ್ಗೆ ನೀವು ತಿಳಿತಿದ್ದೀರಾ. ಹಾಗೆ ನಿಮ್ಮ ಲೈಫಿಗೆ ಹೊಸ ಗುರಿಗಳ ಭೇಟಿ ಆಗ್ತಿದೆ. ಆ ಗುರಿಗಳಿಂದ ನಿಮ್ಮ ಒಂದು ನೆಗೆಟಿವಿಟಿ ಆಗಿರಬಹುದು, ಯಾವುದು ಸ್ಟ್ರಕ್ ಆಗಿದೆ ಆ ವಿಚಾರಗಳು, ಆ ಗುರುಗಳಿಂದ ನಿಮಗೆ ಕ್ಲಾರಿಟಿ ಸಿಗ್ತಿದೆ. ಪಾಲ್ ನಂಬರ್ 2, ಹಾಗೆ ಈ ಒಂದು ರೀಡಿಂಗ್ ನೋಡ್ತಿರೋ ವ್ಯಕ್ತಿಗಳು ಪಾಲ್ ನಂಬರ್ 2 ಪರ್ಪಲ್ ಕಲರ್, ಗ್ರೇ ಕಲರ್ ಹಾಗೂ ರೆಡ್ ಕಲರ್ ಹಾಗೂ ಸಿಮೆಂಟ್ ಕಲರ್ ಡ್ರೆಸ್ಸಸ್ನ ನೀವು ವೇರ್ ಮಾಡಿರಬಹುದು. ಹಾಗೆ ಪಾಲ್ ನಂಬರ್ 2 ಈ ಒಂದು ವಾರದಲ್ಲಿ ಹೆಚ್ಚು ನೀವು ಬ್ಲೂ ಆ್ಯಂಡ್ ಬ್ಲ್ಯಾಕ್ ಡ್ರೆಸ್ಸಸ್ನ ವೇರ್ ಮಾಡ್ತಿದ್ದೀರಾ. ನಿಮ್ಮ ಪೂರ್ವಜರು ನಿಮಗೆ ಇನ್ನಷ್ಟು ಮಾಹಿತಿನ ಕೊಡ್ತಿದ್ದಾರೆ ನಿಮ್ಮ ಡ್ರೀಮಲ್ಲಿ, ಅದ್ರ ಬಗ್ಗೆ ಗಮನ ಕೊಡಿ. ಪಾಲ್ ನಂಬರ್ 2 ರುದ್ರಾಕ್ಷಿ ಕೂಡ ನೀವು ಧಾರಣೆ ಮಾಡ್ತಿದ್ದೀರಾ ಅಥವಾ ಧಾರಣೆ ಧರಿಸಿರೋದನ್ನು ತೆಗೆದಿಟ್ಟಿದ್ರೆ ಮತ್ತೆ ಅದನ್ನು ಪುನಃ ನೀವು ವೇರ್ ಮಾಡ್ತಿದ್ದೀರಾ. ಇನ್ನಷ್ಟು ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ಕೆಲಸದ ವಿಚಾರದಲ್ಲೂ ಕೂಡ ಬದಲಾವಣೆಗಳಿದೆ. ನಿಮಗೆ ಮೆಸೇಜಸ್ನ ಕೊಡ್ತಿದ್ದಾರೆ ಇಲ್ಲಿ ನಿಮ್ಮ ಪೂರ್ವಜರರು, ಗಮನ ಕೊಡಿ. ಖಂಡಿತ ಅರ್ಥ ಆಗ್ತಿಲ್ಲ ಅಂತ ಕೆಲವರು ಇಲ್ಲಿ ಪ್ರಶ್ನಿಸ್ತಿರಬಹುದು. ಪಾಲ್ ನಂಬರ್ 2 ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ಅರ್ಥ ಆಗ್ತಿದೆ. ಹಾಗೆ ಯಾವುದಾದ್ರೂ ಕ್ಷೇತ್ರ ದರ್ಶನ ಮಾಡೋದ್ರಿಂದ ಇನ್ನಷ್ಟು ನಿಮ್ಮ ಮನೆ ದೇವರ ದರ್ಶನ ಆಗಿರ್ಬೋದು, ನಿಮ್ಮ ಸುತ್ತ ಇರೋ ದೇವಸ್ಥಾನಗಳನ್ನ ನೀವು ನಮಸ್ಕರಿಸೋದ್ರಿಂದ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ನಿಮ್ಮ ಕೆಲಸದಲ್ಲೂ ಕೂಡ ತುಂಬಾ ಫಾಸ್ಟ್ ಮೂಮೆಂಟಿಂಗ್ ಆಗ್ತಿದೆ. ಸ್ವಲ್ಪ ಕೆಟ್ಟ ದೃಷ್ಟಿ ಇರೋದ್ರಿಂದ ಕೆಟ್ಟ ದೃಷ್ಟಿನ ದೂರ ಮಾಡ್ಕೋತಿದ್ದೀರಾ. ಹಾಗೆ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಪಾಲ್ ನಂಬರ್ 2 ಭೂಮಿನ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಅಥವಾ ನಿಮ್ಮ ಪೂರ್ವಜರಿಗೆ ಆಸ್ತಿಗೆ ಸಂಬಂಧಪಟ್ಟಾಗೆ ನಿಮಗೆ ಸಿಗಬೇಕಾಗಿರೋ ಭೂಮಿ ನಿಮಗೆ ಸಿಗದೆ ಮೋಸ ಆಗಿದ್ದರೆ ಅಥವಾ ಅದನ್ನು ತಡೆ ಹಾಕಿದರೆ ಖಂಡಿತ ಈ ಒಂದು ವಾರದಲ್ಲೇ ಆ ವಿಚಾರದಲ್ಲೂ ಕೂಡ ನಿಮಗೆ ಹೆಚ್ಚು ಮಾತುಕತೆಗಳು ಆಗ್ತಿದೆ. ಎಸ್,
ಸ್ಕೈಯಲ್ಲಿ ನಕ್ಷತ್ರಗಳನ್ನ ನೀವು ಹೆಚ್ಚಾಗಿ ನೋಡ್ತಿದ್ದೀರಾ ಈ ಒಂದು ವಾರ. ಅಕಸ್ಮಾತ್ ಅದೇನಾದರೂ ಬೀಳೋ ಅಂಥದ್ದು ಅಥವಾ ಓಡೋಗೋ ಅಂಥದ್ದು ನೋಡ್ತಿದ್ರೆ ಅದನ್ನು ನೀವು ಅಲ್ಲೇ ಕ್ಲೆನ್ಸ್ ಮಾಡಿ, ಅಂದರೆ ಅದನ್ನು ನೋಡಿದ ಮೇಲೆ ತೂತು ಅಂತ ಉಗಿಯೋದು ಅಥವಾ ಏನಾದರೂ ಅದನ್ನು ನೋಡಿಲ್ಲದೆ ಇರೋ ರೀತಿ ದೇವ್ರನ್ನ ಪ್ರಾರ್ಥನೆ ಮಾಡಿ. ಬಿಕಾಸ್ ಕೆಲವು ಶಾಸ್ತ್ರಗಳಲ್ಲಿ ಅದನ್ನು ನೋಡಿದ್ರೆ ಸಾವು ಸುದ್ದಿ ಕೇಳ್ತಾರೆ ಅನ್ನುವಂಥದ್ದು ಸೂಚನೆ ಇದೆ. ಸುಮಾರು ಸತಿ ನಾನು ಕೂಡ ಆ ಥರ ನೋಡಿದ ಮೇಲೆ ನನಗೂ ಕೂಡ ಆ ಥರ ಕೆಟ್ಟ ಒಂದು ಮೆಸೇಜ್ ಸಿಕ್ಕಿತ್ತು. ಹಾಗೆ ಈ ಒಂದು ಕಾರ್ಡ್ಸಲ್ಲೂ ಕೂಡ ಒಂದು ಮೆಸೇಜಸ್ ಸಿಗ್ತಿದೆ. ಯಾವುದಾದ್ರೂ ಕೆಟ್ಟ ಸುದ್ದಿ, ಯಾರಾದರೂ ಈ ಭೂಮಿನ ಅಗಲಿ ಹೋಗುವಂಥ ಮೆಸೇಜಸ್ ನೀವು ಕೇಳ್ತಿರಬಹುದು. ಪೈಲ್ ನಂಬರ್ 2, ನಿಮ್ಮ ಕುಟುಂಬದಲ್ಲಿರೋ ದೂರ ಸಂಬಂಧಿಕರ ಒಂದು ಸುದ್ದಿ ಕೇಳ್ತಿರಬಹುದು. ಖಂಡಿತ ಅದನ್ನು ನೋಡಿದ್ರೆ ಕ್ಲೆನ್ಸ್ ಆಗುತ್ತೆ. ಕ್ಲೆನ್ಸ್ ಮಾಡಿ. ಪೈಲ್ ನಂಬರ್ ಓಕೆ 2. ಎಸ್, ಕೆಲವು ವಿಚಾರಗಳನ್ನ ನೀವು ಮೌನದಿಂದ ಅರ್ಥ ಮಾಡಿಕೊಂಡ್ರೆ ಬಹಳಷ್ಟು ಬೇಗ ಉತ್ತರಗಳು ಸಿಗುತ್ತೆ. ಹಾಗೆ ತಾಳ್ಮೆ ಇರಲಿ, ಆತುರ ಬೇಡ. ಹಾಗೆ ಶಾಸ್ತ್ರಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ನಿಮಗೆ ಮೂಡ್ತಿದೆ, ಖಂಡಿತ ತಿಳ್ಕೊಳ್ಳಿ. ಖಂಡಿತ ನೀವು ಕಲಿತಾ ಇರೋ ವಿದ್ಯೆಗೆ ಸಂಬಂಧಪಟ್ಟಾಗೆ ತಾಯಿ ಶಾರದಾಂಬೆಯ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ಸ್ವಲ್ಪ ನೀವು ಕೂತು ಓದುವಂಥ ಸ್ಥಳಗಳು ಕ್ಲೆನ್ಸ್ ಮಾಡಿ ಕೂರಿ, ಇನ್ನಷ್ಟು ಇಂಟ್ರೆಸ್ಟಿಂಗ್ ಬರುತ್ತೆ. ಪೈಲ್ ನಂಬರ್ 2. ಎಸ್, ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ನದಿ ಸ್ನಾನ, ಹೊಳೆ ಸ್ನಾನ ಮಾಡೋದ್ರಿಂದ ಖಂಡಿತ ನಿಮ್ಮ ಒಂದು ನೆಗೆಟಿವಿಟಿ ದೃಷ್ಟಿಗಳು ಕೂಡ ಕ್ಲೆನ್ಸ್ ಆಗ್ತಿದೆ. ಹಾಗೆ ತುಂಬ ದಿವಸಗಳಿಂದ ಯಾವುದಾದ್ರೂ ವ್ಯಕ್ತಿ ಬಗ್ಗೆ ನೀವು ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ. ಆ ವ್ಯಕ್ತಿ ನಿಮಗೆ ಮತ್ತೆ ಲೈಫಿಗೆ ಬರ್ತಾರಾ, ಅಥವಾ ಆ ವ್ಯಕ್ತಿ ನನ್ನಿಂದ ದೂರ ಹೋಗಿದ್ದಾರೆ ಮತ್ತು ಆ ವ್ಯಕ್ತಿ ನನ್ನ ಲೈಫಿಗೆ ಮಾತಾಡಿಸ್ತಾರಾ ಅಂತ ನೀವು ವೆಯ್ಟ್ ಮಾಡ್ತಿದ್ರೆ ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಸಾಕಷ್ಟು ಅಡೆತಡೆಗಳು, ಸಾಕಷ್ಟು ಪ್ರಾಬ್ಲಮ್ಸಿಂದ ಹೊರಗಡೆ ಬರ್ತಿದ್ದಾರೆ. ಆ ವ್ಯಕ್ತಿಗಳು ನಿಮ್ಮ ಜೊತೆ ಇನ್ನಷ್ಟು ಅವರ ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಪೈಲ್ ನಂಬರ್ 2. ಎಸ್, ಈ ಒಂದು ವಾರದಲ್ಲಿ ನೀವು ಫೋಟೋ ಶೂಟ್ಸ್ ಆಗಿರ್ಬೋದು ಅಥವಾ ಹೊಸ ಡ್ರೆಸ್ಸಸ್ನ ವೇರ್ ಮಾಡೋದಾಗಿರ್ಬೋದು, ಹಾಗೆ ನಿಮ್ಮ ಒಂದು ಬ್ಯೂಟಿಗೆ ಸಂಬಂಧಪಟ್ಟಾಗೆ ವಸ್ತುಗಳನ್ನ ತಗೊಳ್ತಿರ್ಬೋದು. ಪೈಲ್ ನಂಬರ್ 2. ಹೆಚ್ಚು ಹಣನ ಖರ್ಚು ಮಾಡ್ತಿದ್ದೀರ, ಜೊತೆಗೆ ಹೆಚ್ಚು ಹಣನ ಉಳಿತಾಯ ಕೂಡ ಮಾಡ್ತಿದ್ದೀರಾ. ನಿಮ್ಗೆ ಯಾರು ಅಗೌರವ ಕೊಟ್ಟಿದ್ದಾರೆ, ಪೈಲ್ ನಂಬರ್ 2 ಗೌರವ ಕೊಡ್ತಿದ್ದಾರೆ ಈ ಒಂದು ವಾರ. ಖಂಡಿತ ಅದನ್ನು ನೀವು ಸ್ವೀಕಾರ ಮಾಡ್ತಿದ್ದೀರಾ. ಜೊತೆಗೆ ಆ ವ್ಯಕ್ತಿನ ಕ್ಷಮಿಸ್ತಿದ್ದೀರ ಕೂಡ, ಅದು ನಿಮ್ಮ ದೊಡ್ಡ ಗುಣ. ಬಟ್ ಆ ವ್ಯಕ್ತಿ ಇನ್ನಷ್ಟು ಒಳಗಿನ ಒಂದು ಕೋಪ ಹಾಗೂ ನಿಮ್ಮ ಮೇಲೆ ಜಲಸಿ ಇದೆ. ಅವರು ಅದನ್ನು ಬಿಡುವಂಥ ವ್ಯಕ್ತಿ ಅಲ್ಲ. ಖಂಡಿತ ಹೆಚ್ಚಾಗಿ ನಂಬಲಿಕ್ಕೆ ಹೋಗಬೇಡಿ. ಪೈಲ್ ನಂಬರ್ 2. ಯಾರಿಗೆ ಪ್ರಮೋಷನ್ ವಿಚಾರವಾಗಿ ವೇಟ್ ಮಾಡ್ತಿದ್ದೀರಾ, ಖಂಡಿತ ಸ್ವಲ್ಪ ತಾಳ್ಮೆ ಬೇಕಿದೆ. ಈ ಒಂದು ವಾರ, ಮುಂದಿನ ತಿಂಗಳು ನಿಮಗೆ ಆ ವಿಚಾರದಲ್ಲಿ ಇನ್ನಷ್ಟು, ಕೆಲವು ವ್ಯಕ್ತಿಗಳಿಗೆ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಡಿಲೇ ಆಗ್ಬೋದು. ಕೆಲವು ವ್ಯಕ್ತಿಗಳಿಗೆ ಈ ಒಂದು ವಾರದಲ್ಲಿ ಪ್ರಮೋಷನ್ ಆಗ್ತಿದೆ ಕೂಡ. ಎಸ್, ಹಳೆಯ ಸ್ನೇಹಿತರ ಭೇಟಿ ಕೂಡ ಆಗ್ತಿದೆ. ಹಳೆಯ ಸಂಬಂಧ ಮತ್ತೆ ನಿಮ್ಮ ಲೈಫಿಗೆ ಬರ್ತಿದೆ. ಇನ್ನಷ್ಟು ಮಾತುಗಳು ಆಗ್ತಿದೆ, ಇನ್ನಷ್ಟು ವಾದ ಕೂಡ ಆಗ್ತಿದೆ ಆ ವ್ಯಕ್ತಿಗಳ ಜೊತೆ. ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನ ಆ ವ್ಯಕ್ತಿ ಹತ್ರ ವಾದವಾಗಿ ಹೇಳ್ತಿದ್ದೀರಾ. ನೀವು ಹೇಳ್ತಿರ್ಬೋದು, ಆ ವ್ಯಕ್ತಿನೇ ಹೇಳ್ತಿರ್ಬೋದು. ಎಸ್, ಪೈಲ್ ನಂಬರ್ 2. ತಾಳ್ಮೆಯಿಂದ ಕೆಲವು ವಿಚಾರಗಳನ್ನ ಅರ್ಥ ಮಾಡ್ಕೋತಿದ್ದೀರಾ. ಎಸ್, ಶಾರದಾಂಬೆಗೆ ಸಂಬಂಧಪಟ್ಟಾಗೆ, ಸರಸ್ವತಿ ದೇವಿಗೆ ಸಂಬಂಧಪಟ್ಟಾಗೆ ಯಾವುದಾದ್ರು ನೀವು ದೇವಿಯ ಟ್ಯಾಟೋಸ್ ಹಾಕ್ಸ್ಕೊಂಡಿದ್ರೆ, ಪೈಲ್ ನಂಬರ್ 2 ಖಂಡಿತ ನಿಮಗೆ ಈ ಒಂದು ವಾರದಲ್ಲಿ ಇನ್ನಷ್ಟು ವಿಶೇಷವಾಗಿ ಗುರುಗಳ ಆಶೀರ್ವಾದ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅಲ್ಲಿರೋ ಗುರುಗಳು ನಿಮಗೆ ಇನ್ನಷ್ಟು ವಿಚಾರಗಳನ್ನ ನಿಮ್ಮ ಹತ್ರ ಹೇಳ್ತಿರ್ಬೋದು. ಪೈಲ್ ನಂಬರ್ 2. ಯಾಕೆ ಗೊತ್ತಿಲ್ಲ, ನನಗೆ ಕಾರ್ಡ್ ನೋಡಿದ್ಮೇಲೆ ಆ ಒಂದು ಎನರ್ಜಿ ಸಿಗ್ತಿದೆ, ನಾನು ಅದನ್ನು ತಿಳಿಸ್ತಿದ್ದೀನಿ. ಯಾರಿಗಿದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಖಂಡಿತ ವಿದ್ಯೆಗೆ ಸಂಬಂಧಪಟ್ಟಾಗೆ ಏನು ನಿಮಗೆ ಸ್ಟ್ರಕ್ ಆಗಿತ್ತು, ಎಜುಕೇಷನ್ ಡ್ರಾಪ್ ಮಾಡಿದ್ದೀರಾ, ಮುಂದಿನ ವಾರಗಳಲ್ಲಿ ನೀವು ಅದನ್ನು ಕಂಟಿನ್ಯೂ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಮನೆಯಲ್ಲಿ ಇರುವಂತಹ ಫೋನ್, ಲ್ಯಾಪ್ಟಾಪ್, ಕಂಪ್ಯೂಟರ್ ಇದನ್ನು ಎಕ್ಸ್ಚೇಂಜ್ ಮಾಡ್ತಿದ್ದೀರಾ ಈ ಒಂದು ವಾರ. ಪೈಲ್ ನಂಬರ್ 2.
ಮನಸ್ಸಿಗೆ ಸಂತೋಷ ಆಗುವಂತಹ ಸ್ಥಳಕ್ಕೆ ಭೇಟಿ ಕೊಡ್ತಿದ್ದೀರಾ, ಶಾಂತಿಯುತವಾಗಿದ್ದೀರಾ. ಮನಸ್ಸಲ್ಲಿ ತುಂಬ ಆಸೆ ಇದೆ, ಆಸೆ ನೆರವೇರ್ತಿಲ್ಲ ಅನ್ನೋ ಕೋಪ ಬೇಜಾರು ಇದೆ. ಹಾಗೆ ಇಷ್ಟು ದಿವಸ ತಡವಾಗ್ತಿದೆ, ನನ್ನ ಕೆಲಸಗಳು ಆಗ್ತಿಲ್ಲ ಅನ್ನೋ ಒಂದು ಬೇಸರನೂ ಇದೆ. ಹಾಗೆ ಈ ಒಂದು ವಾರ ಆ ಕೆಲಸಗಳಲ್ಲಿ ಒಂದಿಷ್ಟು ಮುಂದೆ ಹೋಗ್ತಿದ್ದೀರಾ. ತುಂಬಾ ಚೇಂಜಸ್ ಇದೆ. ಶನಿ ಪರಮಾತ್ಮ ಸ್ವಾಮಿಯ ಆಶೀರ್ವಾದ ಕೂಡ ಪಾಲ್ ನಂಬರ್ 2ಗಿದೆ. ಶನಿವಾರ ಶನಿ ಮಹಾತ್ಮ ಸ್ವಾಮಿಗೆ ಎಳ್ಬತ್ತಿನ ಹಚ್ಚಿ ಬನ್ನಿ. ಪಾಲ್ ನಂಬರ್ 2 ಕಾಶಿಗೋದ್ರೂ ಶನೇಶ್ವರನ ಕಾಟ ತಪ್ಪಿಲ್ಲ ಅಂದ ಹಾಗೆ ಖಂಡಿತ ತಂದೆ ಎಲ್ಲರ ಒಂದು 12 ರಾಶಿಗಳಿಗೆ ಏನು ಸಡೆಸಕ್ಕೆ ಬರ್ತಿದೆ, ಒಂದೊಂದು ವಿಚಾರ ಒಂದೊಂದು ವ್ಯಕ್ತಿಗಳಿಗೆ ಅರ್ಥ ಮಾಡಿಸಿ ತಿದ್ದಿ ಬುದ್ಧಿ ಹೇಳಿ ಹೋಗುವಂತಹ ಸ್ವಾಮಿ ಖಂಡಿತ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋದು. ನಿಮ್ಮ ಲೈಫಲ್ಲೂ ಕೂಡ ಒಳ್ಳೆಯದನ್ನು ಮಾಡ್ತಿದ್ದಾರೆ. ಈ ಒಂದು ವಾರ ಶನಿ ಪರಮಾತ್ಮ ಸ್ವಾಮಿಯ ಆಶೀರ್ವಾದ ಹೆಚ್ಚಾಗಿ ಪಾಲ್ ನಂಬರ್ 2ಗಿದೆ. ಯಾರು ನಿಮ್ಮಿಂದ ಈ ಒಂದು ವಾರದಲ್ಲಿ ಇನ್ನಷ್ಟು ವಿಚಾರನ ಕಲಿತಿದ್ದಾರೆ, ನೀವು ಅವರ ಲೈಫಲ್ಲಿ ಗುರು ಆಗ್ತಿದ್ದೀರಾ. ಯಾರು ನಿಮ್ಮಿಂದ ಕೆಲವೊಂದಷ್ಟು ಜನ ದೂರ ಹೋಗ್ತಿದ್ದಾರೆ, ನಿಮ್ಗೆ ಅವರಿಂದ ರಿಲೀಸ್ ಆಗಿದೆ, ನಿಮ್ಗೆ ಒಳ್ಳೆ ಟೈಮ್ ಶುರುವಾಗಿದೆ, ನಿಮಗೆ ನಿಮ್ಮ ಲೈಫಲ್ಲಿ ಹೊಸ ದಾರಿ ಶುರುವಾಗಿದೆ ಅಂತ ಭಾವಿಸಿ ಪಾಲ್ ನಂಬರ್ 2. ಎಸ್, ಏಂಜಲ್ಸಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಹಾಗೆ ನೀವು ಕೂಡಿಟ್ಟಿರೋ ಹಣದಿಂದ ಕೂಡ ಏನಾದರೂ ಪರ್ಚೇಸ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ, ಅದು ನಿಮಗೆ ಇನ್ನಷ್ಟು ಸಂತೋಷನ ತಂದುಕೊಡ್ತಿದೆ. ಹಾಗೆ ಉಡ್ಡಿಗೆ ಸಂಬಂಧಪಟ್ಟಿರುವ ವಸ್ತುಗಳು ಕೂಡ ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಯಾವುದೇ ಒಂದು ವಿಚಾರ ಆಗಿರ್ಬೋದು, ಯಾವುದೇ ಒಂದು ಕೆಲಸಗಳಾಗಿರ್ಬೋದು, ನಂಬಿಕೆ ಇಡಿ. ಆ್ಯಂಡ್ ಆ ಒಂದು ಕೆಲಸದಲ್ಲಿ ಡೌಟ್ ಇಟ್ಕೊಬೇಡಿ. ಈ ಒಂದು ವಾರ ಪಾಲ್ ನಂಬರ್ 2 ಖಂಡಿತ ನೀವು ನಂಬೋ ದೇವರಿಗೆ ಖಂಡಿತ ನೀವು ಏನು ಪ್ರಶ್ನೆ ಕೇಳಿದ್ದೀರಾ, ನನಗೆ ಇದನ್ನು ಕೊಟ್ಟಿಲ್ಲ ಅದನ್ನು ಕೊಟ್ಟಿಲ್ಲ ಅಂತ, ಈ ಒಂದು ವಾರ ನಿಮ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗ್ತಿದೆ. ಹೆಚ್ಚು ಜಪನ ಮಾಡ್ತಿದ್ದೀರಾ. ಹೊಸ ಆರಂಭ ನಿಮ್ಮ ಲೈಫಲ್ಲಿ ಬರ್ತಿದೆ. ಏಂಜಲ್ಸ್ ನಿಮಗೆ ಹೊಸ ಆರಂಭನ ತಂದುಕೊಡ್ತಿದ್ದಾರೆ. ಪಾಲ್ ನಂಬರ್ 2 ಈ ಒಂದು ವರ್ಷ ನಿಮ್ಮ ಲೈಫಲ್ಲಿ ತುಂಬಾ ಸಕ್ಸಸ್ ಇದೆ. ಇದು ಒಂದು ರೀತಿ ಪಾಲ್ ನಂಬರ್ 2ಗೆ ವಾರದಕ್ಕಿಂತ ತಿಂಗಳುಗಳ ಒಂದು ರೀಡಿಂಗ್ ಆಗ್ತಿದೆ ಇವತ್ತು. ಪಾಲ್ ನಂಬರ್ 2 ಖಂಡಿತ ಹೆಚ್ಚಿನ ಸಕ್ಸಸ್ ಇದೆ, ಹೆಚ್ಚಿನ ಗ್ರೋತ್ ಇದೆ. ಬಟ್ ನಿಮ್ಮ ಮನಸ್ಸಲ್ಲಿ ನಿಮ್ಮನ್ನು ನೀವು ಡೌನ್ ಮಾಡ್ಕೋತಿದ್ದೀರಾ, ನನ್ನ ಕೈಲಿಂದ ಮಾಡೋಕ್ಕಾಗಲ್ವೇನೋ ಆಗೋದಿಲ್ವೇನೋ ಅಂತ. ಖಂಡಿತ ಆಗುತ್ತೆ ಅಂತ ತಿಳ್ಕೊಳ್ಳಿ. ಅದೆಷ್ಟೇ ಕಷ್ಟ ಆಗಿರಲಿ, ಅದು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಅಂತ ನೀವು ಅಂದ್ಕೊಳ್ಳಿಕ್ಕೆ ಹೋಗಬೇಡಿ. ಆಗುತ್ತೆ, ಖಂಡಿತ ಅದನ್ನು ಮಾಡ್ತಿದ್ದೀರಾ. ನಿಮ್ಮ ಕೆಲಸನ ಇನ್ಕಂಪ್ಲೀಟ್ ಮಾಡುವಂಥ ವ್ಯಕ್ತಿ ಅಲ್ಲ, ಕಂಪ್ಲೀಟ್ ಮಾಡುವಂಥ ವ್ಯಕ್ತಿ. ಯಾರು ನಿಮ್ಗೆ ಧೈರ್ಯ ಕೊಡದೆ ಹೋದ್ರೂ ಪರವಾಗಿಲ್ಲ, ಈ ಒಂದು ರೀಡಿಂಗ್ ಕೇಳಿದ್ಮೇಲೆ, ಈ ಒಂದು ಮಾತು ಕೇಳಿದ್ಮೇಲೆ ಖಂಡಿತ ನೀವು ಮಾಡ್ತಿದ್ದೀರಾ. ಮಾಡೋಕ್ಕಾಗುತ್ತೆ, ಖಂಡಿತ ಮಾಡಿ. ನಾನು ನಿಮ್ಮ ಸಿಸ್ಟರ್ ಫ್ರೆಂಡ್ ಆಗಿ ಖಂಡಿತ ನಾನು ನಿಮಗೆ ಖಂಡಿತ ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಬಯಸ್ತಿದ್ದೀನಿ. ಈ ಒಂದು ರೀಡಿಂಗ್ನ ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಕೆಲವರು ಇಲ್ಲಿ ನಿಮ್ಮ ಪರ್ಸ್ನಲ್ ಪ್ರಶ್ನೆಗಳನ್ನ ಕೂಡ ಕೇಳಿದ್ದೀರಾ, ಅದಕ್ಕೆ ನಾನು ಕಮೆಂಟ್ ಮುಖಾಂತರ ಉತ್ತರ ಕೊಡೋಕ್ಕೆ ಆಗೋದಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಲವ್ ಯು ಆಲ್, ಟೇಕ್ ಕೇರ್. ಹರೇ ಕೃಷ್ಣ.